ಹಾಂ ಸರಿ ಬಂತು ತಗೊಳ್ಳಿ. Good evening, everyone. Welcome back to Hatakshar Academy. So, in the last class, we were discussing about the properties based on the indefinite integrals. So, now in this section, so we'll discuss about the properties based on the definite integrals. ಓಕೆನಾ? ಹಾಗಾದರೆ ಫಸ್ಟ್ ಆಫ್ ಆಲ್ ಈಗ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದರೆ ಏನು ಅದನ್ನು ನೋಡೋಣ. ನಿಮಗೆ ಆಲ್ರೆಡಿ ಗೊತ್ತಿದೆ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂದರೆ ಡಿಟೇಲ್ಡ್ ಆಗಿ. ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಕೂಡ ನಾವೇನು ಮಾಡ್ಕೊಳ್ಳೋಣ, ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸೊ ಡೆಫಿನೇಷನ್ ಏನಾಗ್ತದೆ, ಲೆಟ್ ಫೈ ಆಫ್ ಎಕ್ಸ್ ಬಿ ಎ ಪ್ರಿಮಿಟಿವ್ ಆರ್ ಆಂಟಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಡಿಫೈನ್ಡ್ ಆನ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ, ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಫೈ ಆಫ್ ಎಕ್ಸ್ ಇಸ್ ಈಕ್ವೇಷನ್ ಆಗಬೇಕು, ಎಫ್ ಆಫ್ ಎಕ್ಸ್ ಆಗಬೇಕು. ನಾನು ಹೇಳಿದ್ದೀನಿ ಪ್ರಿಮಿಟಿವ್ ಅಂದರೆ ಆ್ಯಂಟಿ ಡೆರಿವೇಟಿವ್ ಅಂದರೆ ಆ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗಬೇಕು, ಎಫ್ ಆಫ್ ಎಕ್ಸ್ ಬರ್ತಾ ಹೋಗ್ಬೇಕು. ಅವಾಗ ಮಾತ್ರ ನಾವು ಅದನ್ನ ಕರಿತಾ ಹೋಗ್ತೀವಿ ಆ್ಯಂಟಿ ಡೆರಿವೇಟಿವ್ ಅಂತ ಕರಿತೀವಿ, ಆರ್ ಪ್ರಿಮಿಟಿವ್ ಆಫ್ ದಿ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ದೆನ್ ದ ಡೆಫಿನೇಷನ್ ಆಫ್ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಓವರ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಇಸ್ ಡಿನೋಟೆಡ್ ಬೈ, ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂದ್ರೆ ನಾ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ರೀತಿಯಲ್ಲಿ ಡಿನೋಟ್ ಮಾಡ್ತಾ ಹೋಗ್ತಾರೆ. and is defined as, ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ, phi of b minus phi of a, that is integration from a to b f of x into dx is equals ಅಂತ ಬರಿಬೋದು, phi of b minus phi of a ಅಂತ ಬರಿಬೋದು. ಹೇಗೆಪ್ಪ ಅಂದ್ರೆ ಇಂಟಿಗ್ರೇಷನ್ ಫ್ರಮ್ a to b f of x into dx. ಸೊ ನಾವೇನಂತ ಹೇಳ್ತೀವಿ ಇಲ್ಲಿ, phi of x is the anti derivative ಅಂತ ತಗೊಂಡಿರ್ತೀವಿ. ಸೊ phi of x ಬರ್ತಾ ಹೋಗ್ತದೆ. ಸೊ ಇಟ್ ವೇರಿಯಸ್ ಫ್ರಮ್ a to where, a to b ಆಗುತ್ತೆ. ಫಸ್ಟ್ ನಾವೇನ್ ಮಾಡಬೇಕು, ಅಪ್ಪರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ನಾವೇನ್ ಮಾಡಬೇಕು, ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಹಾಗಾಗಿ ನಮಗೇನು ಬರ್ತಾ ಹೋಗ್ತದೆ, phi of b minus phi of a ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಡೆಫಿನೆಟ್ ಇಂಟಿಗ್ರಲ್. ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೋದು, ಡೆಫಿನೆಟ್ ಇಂಟಿಗ್ರಲ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ನ್ಯೂಟನ್ಸ್ ಲೆಬ್ನಿಟ್ಸ್ ಫಾರ್ಮುಲಾ ಅಂತ ಕರಿತಾ ಹೋಗ್ತೀವಿ. ಇದೆಂತ ಕರಿತಾ ಹೋಗ್ತೀವಿ, ಸೊ ನ್ಯೂಟನ್ಸ್ ಲೆಬ್ನಿಟ್ಸ್ ಫಾರ್ಮುಲಾ ಅಂತ ಕರಿತಾ ಹೋಗ್ತೀವಿ. ದೆನ್ ದ ನಂಬರ್ಸ್ ಎ ಅಂಡ್ ಬಿ ಆರ್ ಕಾಲ್ಡ್ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಅಂಡ್ ವೇ ಎ ಇಸ್ ಕಾಲ್ಡ್ ದಿ ಲೋಯರ್ ಲಿಮಿಟ್ ಅಂತ ಕರಿತೀವಿ, ಬಿ ನ ನಾವೇಂತ ಕರಿತಾ ಹೋಗ್ತೀವಿ, ಅಪ್ಪರ್ ಲಿಮಿಟ್ ಅಂತ ಕರಿತಾ ಹೋಗ್ತೀವಿ. So the interval a comma b is called the interval of integration ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತಾ ಹೋಗ್ತೀವಿ, interval of integration ಅಂತ ಕರಿತಾ ಹೋಗ್ತೀವಿ. The interval close interval a comma b is also known as range of integration ಅಂತ ಕರಿಬಹುದು. ಅಂತ ಕರಿಬಹುದು, range of integration ಅಂತ ಕರಿಬಹುದು. ಹಾಗಾದ್ರೆ every definite integral has unique value. For indefinite ಇಂಟಿಗ್ರಲ್ಗೆ ನಮಗೆ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ ಸಿಗ್ತಾ ಹೋಗ್ತವೆ. ಫಾರ್ ಯುನೀಕ್ ಇರುವಂತಹ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗ್ತವೆ ಫಾರ್ ಡೆಫಿನೆಟ್ ಇಂಟಿಗ್ರಲ್ಸ್ಗೆ, ಗೊತ್ತಿಲ್ವಾ? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಡೆಫಿನೆಟ್ ಇಂಟಿಗ್ರಲ್, ರೈಟ್? ನೆಕ್ಸ್ಟ್, ಸೊ ಎವಲ್ಯೂಷನ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಬೈ ಅ ಸಬ್ಸ್ಟಿಟ್ಯೂಷನ್ ಮೆಥಡ್. ನಾವು ಲಾಸ್ಟ್ ಕ್ಲಾಸಲ್ಲಿ ಇಂಡೆಫಿನೆಟ್ ಇಂಟಿಗ್ರಲ್ ನ ಕೂಡ ನಾವೇನ್ ಮಾಡಿದ್ವಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಕೂಡ ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿಯಾಗಿ ಡೆಫಿನೆಟ್ ಇಂಟಿಗ್ರಲ್ಸ್ ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ನಾವೇನ್ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. when the variable in a definite integral is changed, the substitution in terms of new variable should be affected at 3 places. First one in the integrand, so in the differential dx and the limit. ಏನನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ನಾವು, ಇಂಟಿಗ್ರ್ಯಾಂಡ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಅಗೇನ್ ಏನಂತೆ, ಇನ್ ದ ಡಿಫರೆನ್ಷಿಯಲ್ ದಟ್ ಈಸ್ ಡಿ ಎಕ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಅಗೇನ್ ಏನಾಗ್ತಾ ಹೋಗ್ತವೆ, ಲಿಮಿಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ವಿ ಪುಟ್ phi of x is equals to t in the integral a to b f of phi of x into phi dash of x dx. Then integration from a to b f of phi of x into phi dash of x into dx is equals to ಅಂತ ಬರೀಬಹುದು. We can write it as phi of a to phi of b of f of t into dt. ನೋಡಿ, dx ಇದು dt ಚೇಂಜ್ ಆಯಿತು, ಇಷ್ಟು ಫಂಕ್ಷನ್ ಇದು ಚೇಂಜ್ ಆಗಿ ಏನಾಯಿತು, ಎಫ್ ಆಫ್
ಟಿ ಆಯಿತು, ಮತ್ತು ಎ ಟು ಬಿ ಇದ್ದು ಕೂಡ ಏನಾಯಿತು ಫೈ ಆಫ್ ಬಿ ಫೈ ಆಫ್ ಎ ಆಗಿ ಚೇಂಜ್ ಆಗ್ತಾ ಹೋಗ್ತದೆ. ಅಂದರೆ ಸೊ ನಾವು ಇಂಟಿಗ್ರೇಷನ್ ಮಾಡ್ತಾ ಇರಬೇಕಾದ್ರೆ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ದಾಗ ಸೊ ಎಕ್ಸ್ ವೇರಿಯಸ್ ಫ್ರಮ್ ಎ ಟು ವೇರ್ ಎ ಟು ಬಿ ಆಗುತ್ತೆ. ಇನ್ ಕೇಸ್ ಎಕ್ಸ್ ಇಸ್ ಈಕ್ವಲ್ಸ್ ನಾವು ಟಿ ತಗೊಂಡಿವಿ ಅಂತಂದ್ರೆಗಿನ ವಿ ಮಸ್ಟ್ ಕನ್ವರ್ಟ್ ದಿಟ್ ಇಂಟು ಇನ್ ಟರ್ಮ್ಸ್ ಆಫ್ ಟಿ ಒಳಗಡೆ ಕನ್ವರ್ಟ್ ಮಾಡ್ತಾ ಹೋಗಬೇಕು ಅಲ್ವಾ. ಸೊ ನಾವು ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ಲಿಮಿಟ್ಸ್ ಕೂಡ ನಾವೇನ್ ಮಾಡ್ತಾ ಹೋಗ್ಬೇಕು, ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ವಿ ಕ್ಯಾನ್ ಫೈಂಡ್ ಔಟ್ ಸೊಲ್ಯೂಷನ್ ಫಾರ್ ಡೆಫಿನೆಟ್ ಇಂಟಿಗ್ರಲ್ಸ್. ರೈಟ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಒನ್. ಸೊ ಕೆಲವೊಂದು ಶಾರ್ಟ್ ಕಟ್ ಮೆಥಡ್ಸ್ ನೋಡ್ತಾ ಹೋಗೋಣ. ಸೊ ಇಂಟಿಗ್ರೇಷನ್ ಫ್ರಮ್ 0 to pi dx divisible by 1 plus sin x is always equals to 2. Next, integration from 0 to pi by 2 1 divisible by sin x plus cos x ಎಂತ ಬರೀಬಹುದು, ರೂಟ್ 2 log of root 2 plus 1 ಅಂತ ಬರೀಬಹುದು. ನೆಕ್ಸ್ಟ್ 0 to pi by 2 log of tan x, ನೋಡಿ ಇಲ್ಲಿಂದ ಇಲ್ಲಿಗೆ ಇರಬೇಕು, 0 to pi by 2 ಇರಬೇಕು, log of tan x into dx is equal ಆಗುತ್ತೆ 0 ಆಗ್ತದೆ. ನೆಕ್ಸ್ಟ್ ಫೋರ್ತ್ ಒನ್, integration from 0 to 8 dx divisible by 1 plus e to the power of f of x. ನಮಗೆ ಅಬ್ಸರ್ವ್ ಮಾಡಿ, 1 divisible by 1 plus e to the power f of x is equal ಆಗುತ್ತೆ a by 2, where f of a minus x is equal to we can write it as minus f of x ಅಂತ ಬರೀಬಹುದು. ನೆಕ್ಸ್ಟ್ 0 to 8 dx divisible by square root of a square minus x square is equal to we can write it as pi by 2. ನೆಕ್ಸ್ಟ್ 0 to 8 dx divisible by x square plus a square is equal ಅಂತ ಬರೆಯೋಣ, pi by 2a ಅಂತ ಬರೆಯೋಣ. ಓಕೆನಾ, ರೈಟ್. 0 to a square root of a square minus x square into dx we can write as pi a square by 4 ಅಂತ ಬರೀಬಹುದು. ಎಂತ ಬರೀಬಹುದು, pi a square by 4 ಅಂತೇಳಿ ಬರೀಬಹುದು. ನೆಕ್ಸ್ಟ್ 8th one, so 0 to a integration square root of x minus a into b minus x into dx is equal ಅಂತ ಬರೆಯೋಣ, pi by 8 of b minus a whole square ಅಂತ ಬರೀಬಹುದು. pi by 8 of b minus a whole square where b is greater than a ಅಂತ ಆಗಿರ್ತದೆ. ನೆಕ್ಸ್ಟ್, so integration from a to b square root of x minus a divisible by b minus x into dx ಅನ್ನ we can write it as pi by 2 of b minus a ಅಂತ ಬರೀಬಹುದು. ಎಂತ ಬರೀಬಹುದು, pi by 2 of b minus a ಅಂತ ಬರೀಬಹುದು. ನೆಕ್ಸ್ಟ್ ಒನ್, the 10th one, so integration from a to b of 1 divisible by square root of x minus a into b minus x is equals to we can write as pi ಅಂತ ಬರೀಬಹುದು whenever b is greater than a ಆಗಿರಬೇಕು. ಈ ಕಂಡೀಷನ್ ನಿಮಗೆ ಅಬ್ಸರ್ವ್ ಮಾಡಬೇಕು. ಈ ಕಂಡೀಷನ್ ಹೋಲ್ಡ್ಸ್ ಆದ್ರೆ ಮಾತ್ರ we can write it as ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಅಂತ ಬರೀಬಹುದು, ಪೈ ಅಂತೇಳಿ ಬರೀಬಹುದು. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಸೊ ನಾವು ಇದನ್ನ ಥಿಯರಿ ಕ್ಲಾಸಲ್ಲಿ ಇನ್ ಡಿಟೈಲ್ಡ್ ಆಗಿ ನೋಡಿದ್ದೀವಿ, ಈಚ್ ಅಂಡ್ ಎವ್ರಿ ಪ್ರಾಪರ್ಟೀಸ್ನ. ಸೊ ವಿಲ್ ರೀಕಾಲ್ ಇಟ್. ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಫಂಕ್ಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರೆ ನಾವೇನು ಮಾಡ್ಬೋದು, ಟಿ ಇಂಟು ಡಿ ಟಿ ಅಂತ ಬರಿಬೋದು. ಅಥವಾ ಫಂಕ್ಷನ್ ಆಫ್ ಟಿ ಇಂಟು ಡಿ ಟಿ ಇದ್ದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ದ ಫಂಕ್ಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರಿಬೋದು. ಇದನ್ನ ಪ್ರೂಫ್ ಅನ್ನು ನೋಡಿ. ನೆಕ್ಸ್ಟ್, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರಿಬೋದು, ಮೈನಸ್ ಇಟ್ ವೇರಿಯಸ್ ಫ್ರಮ್ ಎ ಟು ವೇರ್ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಇನ್ ಕೇಸ್ ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ, ಏನೋ ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಆಫ್ ಇಸ್ ಮೈನಸ್ ಆಫ್ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೆಕೆಂಡ್ ಒನ್. ಸೊ ಮೂರನೇದು, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೀಡ್ ಇಟ್ ಆಸ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಇಂಟರ್ವಲ್ ನಾನು ಡಿವೈಡ್ ಮಾಡ್ತಾ ಇದ್ದೀನಿ, ಅದು ಎಲ್ಲಿಂದ ಎಲ್ಲಿಗೆ ಡಿವೈಡ್ ಮಾಡ್ತೀನಿ, ಎ ಟು ಸಿ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಏನ್ ಮಾಡ್ಕೊಳ್ತೀನಿ, ಸಿ ಟು ಬಿ ಮಾಡ್ಕೊಳ್ತೀನಿ. ದಟ್ ಈಸ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಮಾಡಬಹುದು. ನೆಕ್ಸ್ಟ್ ಫೋರ್ತ್ ಒನ್, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೆಯೋಣ, ಎ ಟು ಸಿ ಒನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಒನ್ ಟು ಸಿ ಟು ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಅಂಡ್ ಆನ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಎಂತ ಬರೆಯೋಣ, ಸಿ ಎನ್ ಟು ಬಿ ಟಿ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬರೀಬಹುದು.
ವೇರ್ ಎ ಈಸ್ ಲೈಸ್ ಬಿಟ್ವೀನ್ ವೇರ್ ಟು ವೇರ್ ಎ ಟು ಸಿ ಎನ್ C1 C2 ಲೆಸ್ ದ್ಯಾನ್ ಏನಾಗಿರುತ್ತೆ CN ಆಗಿರ್ತದೆ. ಈ ರೀತಿಯ ಕೂಡ ನಾವೇನು ಮಾಡ್ಬೋದು ಡಿವೈಡ್ ಮಾಡ್ತಾ ಹೋಗ್ಬೋದು ಇಂಟರ್ವಲ್ನ. ನೆಕ್ಸ್ಟ್ ಇನ್ ಕೇಸ್ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಏನ್ ಕೇಸ್ ಏನಾದರೂ ಸೇಮ್ ಇದ್ರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಆಗುತ್ತೆ 0 ಆಗುತ್ತೆ. ಇಂಟಿಗ್ರೇಷನ್ ಫ್ರಮ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಆಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಒನ್, ಸೊ ಇಂಟಿಗ್ರೇಷನ್ ಫ್ರಮ್ 0 to a f of x into dx is equals to ಎಂತ ಬರಿಬಹುದು 0 to a f of a minus x into dx ಅಂತ ಬರಿಬಹುದು. This is another definition, another property. 0 to a f of x into dx ಇದ್ರೆ we can write it as 0 to a f of a minus x into dx ಅಂತ ಬರಿಬಹುದು. Next, another deduction. So 0 to a f of x divisible by f of x plus f of a minus x into dx ಇದ್ರೆ we can write it as a by 2 ಅಂತ ಬರಿಬಹುದು. Next, seventh one, integration from a to b f of x into dx is equal to a to b, so f of a plus b minus x into dx ಅಂತ ಬರೆಯಬಹುದು. b minus x into dx ಅಂತಲ್ಲಿ ಬರೆಯಬಹುದು. ಡಿಡಕ್ಷನ್ ನಾವೇನ್ ಮಾಡಬಹುದು, ಇಂಟಿಗ್ರೇಷನ್ ಫ್ರಮ್ a to b f of x divisible by f of x plus f of a plus b minus x into dx ಅನ್ನ we can write it as b minus a divisible by 2 ಅಂತಲ್ಲಿ ಬರೆಯಬಹುದು. ಎಂತ ಬರಿಬಹುದು, b minus a divisible by 2 ಅಂತ ಬರಿಬಹುದು. ನೆಕ್ಸ್ಟ್ ಪ್ರಾಪರ್ಟಿ will more than 8th one. So integration from 0 to 2a f of x into dx is equals to ನಾವೆಂತ ಬರಿಬಹುದು 0 to a f of x into dx plus 0 to a f of 2a minus x into dx ಅಂತ ಬರಿಬಹುದು. another property 0 to 2a f of x into dx is equals to so 0 to a f of x into dx plus 0 to a f of 2a minus x into dx ಅಂತ ಬರೀತಾವೆ. ನೆಕ್ಸ್ಟ್ ಪ್ರಾಪರ್ಟಿ, ನೆಕ್ಸ್ಟ್ 0 to 2a f of x into dx is equals to 2 times of 0 to a f of x ಅಂತ ಬರೀಬಹುದು. if ನೋಡಿ f of a minus x is equals to f of x ಆಗಬೇಕು. ಏನಾಗಬೇಕು, f of 2a minus x is equals to f of x ಆದಾಗ ಇಂಟಿಗ್ರೇಷನ್ ಫ್ರಮ್ 0 to 2a f of x into dx ಏನಕ್ಕೆ ಕನ್ವರ್ಟ್ ಆಗುತ್ತೆ 2 into 0 to a f of x ಆಗುತ್ತೆ. ನೆಕ್ಸ್ಟ್, ಸೊ ದಿಸ್ ಇಂಟಿಗ್ರಲ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ ಇಫ್ f of 2a minus x is equals to minus f of x ಅಂತ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಸೊ 10th one minus a to a f of x into dx. next minus a to a f of x into dx is equals to we can read as 0 to a f of x into dx plus 0 to a f of minus x into dx ಅಂತ ಬರೀಬಹುದು. in case so depends upon, so if it is a1 that is ಏನಾಗಬೇಕು f of minus x is equals to f of x ಅಂದ್ರೆ ಅದರಂತ ಕರಿತೀವಿ e1 ಫಂಕ್ಷನ್ ಅಂತೇಳಿ ಕರೀತಾ ಹೋಗ್ತೀವಿ. e1 ಫಂಕ್ಷನ್ ಆದ್ರೆ ಹೆಂಗಿರ್ತದೆ f of minus x is equals to f of x ಆದ್ರೆ ಸೊ ಇಂಟಿಗ್ರೇಷನ್ ಫ್ರಮ್ minus a to a f of x into dx ನಾವೆಂತ ಬರಿಬಹುದು 2 times of 0 to a f of x ಅಂತೇಳಿ ಬರಿಬಹುದು. ನೆಕ್ಸ್ಟ್, if it is f of x f of minus x is equals to minus f of x ಆದ್ರೆ it means ಆಡ್ ಫಂಕ್ಷನ್ ಆದ್ರೆ f of minus x is equals ಆಗಬೇಕು minus f of x ಆದ್ರೆ ಆಡ್ ಫಂಕ್ಷನ್ ಆದ್ರೆ ಸೊ minus a to a f of x into dx is equals ಆಗುತ್ತೆ 0 ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ 12th one 0 to a x into f of x into dx ಅನ್ನು ಏನಂತ ಬರೀಬಹುದು, ಸೊ of a into 0 to a f of x into dx if f of a minus x is equals ಆದಾಗ f of x ಆದಾಗ. ನೆಕ್ಸ್ಟ್ ನೋಡಿ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಒನ್, ಲೆಟ್ f of x is a periodic function with periodicity. ಇಟ್ ಮೀನ್ಸ್ ಏನಂತ ಅರ್ಥ, f of x plus t is equals to f of x ಆಗಬೇಕು. ಅವಾಗ ನಾವೆಂತ ಕರಿತೀವಿ f of x ನ ಪಿರಿಯಾಡಿಕ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. then so a to a plus t of f of x into dx is independent of ಏನಾಗಿರ್ತದೆ a ಆಗಿರ್ತದೆ. ಸೊ ಡಿಡಕ್ಷನ್ ಏನಾಗುತ್ತೆ ನೋಡೋಣ, ಇಫ್ f of x is a periodic function with period t ಆದಾಗ ಇಂಟಿಗ್ರೇಷನ್ ಫ್ರಮ್ a to a plus nt of f of x into dx ಅಂತ ಬರೀಬಹುದು. ದಟ್ ಮಸ್ಟ್ ಬಿ ಈಕ್ವಲ್ಸ್ ಟು n times of 0 to 2 t f of x into dx ಅಂತ ಬರೀಬಹುದು ವೇರ್ n belongs to integers. ನೆಕ್ಸ್ಟ್, if a is equals to 0 ಆಯ್ತು ಅಂತಂದ್ರೆ ಈಗ 0 to nt f of x into dx is equals ಆಗುತ್ತೆ n times of 0 to t f of x into dx where n belongs to integers. ಅದೇ ರೀತಿಯಾಗಿ if n is equals to 1,
ಸೊ 0 to a plus t of f of x into dx is equals ಅಂತ ಬರೀಬಹುದು 0 to t f of next. So c1 m integration from mt to nt f of x into dx is equals ಅಂತ ಬರೆಯೋಣ n minus m of 0 to t f of x into dx ಅಂತ ಬರೀಬಹುದು where n m belongs to where integers ಆಗಿರ್ತದೆ. next d integration from a to nt to b plus nt of f of x into dx is equals ಆಗುತ್ತೆ a to b f of x into dx where n belongs to next. So a last one 0 to 2k of x minus greatest integer of x into dx is equals to k ಆಗುತ್ತೆ where k is an integer since x minus greatest integer is an periodic function with period ಏನಾಗಿರ್ತದೆ 1 ಆಗಿರ್ತದೆ. okay na right. The next one, so if f of x is a periodic function with period t then a integration from a to a plus t f of x into dx is independent of a ಮತ್ತೆ ಹೇಳಿದೀನಿ. next a to b f of x into dx is equals ನಾವೆಂತ ಬರೀಬಹುದು b minus a of integration from 0 to 1 f of b minus a x plus a into dx ಅಂತ ಬರೀಬಹುದು. so next we'll see the shortcut methods. So integration from 0 to n a of f of x into dx is equals ಅಂತ ಬರೆಯೋದು n times of 0 to a f of x into dx if f of n a plus x is equals ಆಗಬೇಕು f of x ಆಗಿರಬೇಕು. so next 0 to pi f of sin x into dx ಏನಾಗಬೇಕು is equals ಆಗುತ್ತೆ pi by 2 of so 0 to pi f of sin x into dx or we can write it as ಎಂತ ಬರೆಯಬಹುದು pi to 0 to pi by 2 f of sin x into dx ಅಂತ ಬರೀಬಹುದು. ನೆಕ್ಸ್ಟ್ ನೋಡಿ ಇದು ನೆನಪಿಟ್ಕೊಂಡ್ಬಿಡಿ ಥರ್ಡ್ ಒನ್. ಸೊ 0 to pi by 2 sin to the power nx divisible by sin to the power nx plus cos to the power nx into dx is equals to again 0 to pi by 2 ಇದೆ cos to the power nx divisible by sin to the power nx plus cos to the power nx into dx always is equals to ಏನಾಗುತ್ತೆ pi by 4. ನೆಕ್ಸ್ಟ್ ಇದು ನೆನಪಿಟ್ಕೊಂಡ್ಬಿಡಿ tan to the power 0 to pi by 2 tan to the power of nx divisible by 1 plus tan to the power nx into dx is equals to 0 to pi by 2 dx is divisible by 1 plus tan to the power of nx ಏನಾಗುತ್ತೆ ಸೇಮ್ ಆಗಿರ್ತದೆ. ನೆಕ್ಸ್ಟ್ ಪ್ರಾಪರ್ಟಿ ಫಿಫ್ತ್ ಒನ್. ಸೊ 0 to pi by 2 dx divisible by 1 plus cot to the power n into x is equals 0 to pi by 2 cot to the power nx divisible by 1 plus cot to the power nx into dx is equals to pi by 4 ಆಗುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ ಸೈನ್ ನೋಡಿದ್ವಿ ಇಲ್ಲಿ ನೋಡ್ಕೊಂಡ ಟ್ಯಾನ್ ಮತ್ತೆ ಕಾಟ್ ಏನಾಗುತ್ತೆ pi by 4 ಬರ್ತಾಗ್ತದೆ. ನೆಕ್ಸ್ಟ್ ಸೀಕೆಂಟ್ ಮತ್ತೆ ಕೊಸೀಕೆಂಟ್ ಕೂಡ ಏನು ಬರ್ತಾಗ್ತದೆ pi by 4 ಬರ್ತದೆ. ಸೊ ಫಾರ್ ಸೊ ಇಂಟಿಗ್ರೇಷನ್ ಫ್ರಮ್ 0 to a f of x into dx is equals to integration from a 0 to a f of a minus x into dx ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ ರೈಟ್. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡಿ 8th ಒನ್ a to the power sin nx divisible by a to the power sin nx plus a to the power of cos to the power nx into dx. Similarly a to the power cos to the power nx divisible by a to the power sin to the power nx again plus a to the power of cos to the power nx into dx is equals to ಹೆಂಗತ್ತೆ ಯಾವಾಗಲೂ pi by 4 ಆಗಿರುತ್ತೆ. 9th ಒನ್ ಇದು ಬಹಳ ಇಂಪಾರ್ಟೆಂಟ್. integration from 0 to pi by 2 sin x divisible by sin x plus cos x into dx. next 0 to pi by 2 dx divisible by 1 plus cot x into dx. next 0 to pi by 2 cos x divisible by sin x plus cos x is always equals to ಆಗುತ್ತೆ pi by 4 ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಥಿಯರಿ ನೋಡಿದ್ವಿ 0 to pi by 2 square root of sin x divisible by square root of sin x plus square root of cos x. again 0 to pi by 2 square root of cos x divisible by into dx. ಅದೇ ರೀತಿಯಾಗಿ 0 to pi by 2 1 divisible by 1 plus square root of 1 plus square root of tan x. again 0 to pi by 2 dx divisible by 1 plus square root of cot x. it is always is equals to ಏನಾಗುತ್ತೆ pi by 4 ಆಗುತ್ತೆ. So 1 divisible by 1 plus tan to the power 3x is equals to again ಏನು ಬರೀಬಹುದು cos to the power 3x divisible by cos to the power 3x plus sin to the power 3x because tan ಅನ್ನು ನಾವೆಂತ ಬರೋಣ sin by cos ಅಂತ ಬರ್ಕೊಂಡ್ರೆ it will goes to so cos cube x divisible by cos cube x plus sin cube x ಅಂತ ಬರೀಬಹುದು. that must be equals to pi by 4.
one, tan x divisible by tan x plus cot x into dx. Next 0 to pi by 2 cot x divisible by tan x plus cot x is equation ಆಗುತ್ತೆ pi by 4 ಆಗುತ್ತೆ. Next 13th one, 0 to pi by 2 square root of tan x divisible by square root of tan x plus square root of cot x into dx. Next 0 to pi by 2 square root of cot x divisible by square root of is equals to pi by 4. Next 14th one, 0 to pi by 2 secant x divisible by secant x plus cosecant x into dx. 0 to pi by 2 cosecant x divisible by secant x plus cosecant x into dx is equals to ಆಗುತ್ತೆ pi by 4 ಆಗುತ್ತೆ. Next 15th one, square root of secant x divisible by square root of secant x plus square root of cosecant x into dx. 0 to pi by 2 square root of cosecant x divisible by square root of secant x plus square root of cosecant x into dx is equals to ಆಗುತ್ತೆ pi by 4 ಆಗುತ್ತೆ. Next 16th one, 0 to pi by 2 a to the power sin x of cos x into dx is equals to 0 to pi by 2 a to the power cos x divisible by a to the power sin x plus a to the power of cos x into dx is equals to again pi by 4. Similarly 0 to pi by 2 a to the power tan x divisible by a to dx is equals to 0 to pi by 2 a to the power of cot x divisible by a to the power tan x plus a to the power of cot ಹೋಗ್ತದೆ pi by 4 ಬರ್ತಾ ಹೋಗ್ತದೆ. ಆಲ್ಮೋಸ್ಟ್ ಅಲ್ಲಿ ನೋಡಿ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ನಮಗೆ ಏನು ಬರ್ತಾ ಹೋಗ್ತದೆ pi by 4 ನೇ ಬರ್ತಾ ಹೋಗ್ತದೆ. ನೆಕ್ಸ್ಟ್ 18th one, integration from a to b mod of x minus a plus mod of x minus b into dx is equals ಆಗುತ್ತೆ b minus a whole square ಆಗುತ್ತೆ. ನೆಕ್ಸ್ಟ್ 19th one ಅಲ್ಲಿ ಏನು ನೋಡ್ಕೊಳ್ಳೋಣ, 0 to pi by 4 tan to the power nx plus tan to the power n minus 2 into x into dx is equals to 1 divisible by n minus 1 ಅಂತ ಬರೀಬಹುದು. Similarly integration from pi by 4 to pi by 2 cot to the power nx plus cot to the power n minus 2 into x into dx ನ again 1 divisible by n minus 1 ಅಂತ ಬರೀಬಹುದು. Next 0 to pi by 4 tan to the power nx plus tan to the power n plus 2 of x into dx is equals ಅಂತ ಬರೀಬಹುದು. Next so integration from pi by 4 to pi by 2 of cot to the power nx plus cot to the power n plus 2 of x into dx ನ ನಾವೆಂತ ಬರೆಯೋಣ 1 divisible by n plus 1 ಅಂತ ಬರೀಬಹುದು. ಇವೆಲ್ಲಕ್ಕೂ ಪ್ರೂಫ್ ಇದೆ, ಪ್ರೂಫ್ ಇಸ್ ನಾಟ್ ನೆಸೆಸರಿ. ಸೊ ನಿಮಗೆ ಏನು ಗೊತ್ತಿರಬೇಕು, ಈ ಶಾರ್ಟ್ ಕಟ್ ಮೆಥಡ್ ನೆನಪಿರಬೇಕು. Next we'll move on to question number 20. 0 to pi by 2 of x to the power n plus n of n minus 1 of x to the power n minus 2 into sin x into dx is equals ಅಂತ ಬರೀಬಹುದು n into pi by 2 to the power n minus 1. Next 0 to pi by 2 of x to the power n plus n into n minus 1 into x to the power n minus 2 of cos x into dx is equals ಅಂತ ಬರೀಬಹುದು pi by 2 to the power n ಅಂತ ಬರೀಬಹುದು. Next 21 ಅದರಲ್ಲಿ a ಏನಿದೆ, ಇಂಟಿಗ್ರೇಷನ್ ಫ್ರಮ್ 0 to infinity e to the power minus ax of cos bx into dx ಅಂತ ಬರೆಯೋದು a divisible by a square plus b square ಅಂತ ಬರೀಬಹುದು. ನೆಕ್ಸ್ಟ್ 0 to infinity e to the power of minus ax of sin bx into dx ಅಂತ ಬರೀಬಹುದು b divisible by a square plus b square ಅಂತ ಬರೀಬಹುದು. C 0 to 2 pi of e to the power ax of cosecant of bx into dx is equals to a divisible by a square plus b square of e to the power 2a pi minus 1 ಅಂತ ಬರೆಯಬಹುದು. Next fourth one, 0 to 2 pi of e to the power ax sin bx into dx is equals to a divisible by a square plus b square of 1 minus e to the power 2a pi ಅಂತ ಬರೆಯಬಹುದು. And we move to the last three identities so of these definite integrals. So the first one, integration from 0 to pi by 2 log of sin x into dx and the bariಬಹುದು 0 to pi by 2 log of cos x into dx, or we can read it as that must be equals to minus pi by 2 log of 2 or pi by 2 to log of 1 by 2. So ಇದಕ್ಕೆಲ್ಲ ಪ್ರೂಫ್ ನಾವು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಅದೇ ರೀತಿಯಾಗಿ 0 to pi by 2 log of secant x into dx ಅಂತ ಬರೀಬಹುದು 0 to pi by 2 log of cosecant x into dx ಅಂತ ಬರ್ಕೊಳ್ಳೋಣ. ಸೊ ಏನಾಗುತ್ತೆ ನಮಗೆ pi by 2 of log 2 ಅಂತೇಳಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ 23rd, so 0 to pi by 2 of a sin x plus b cos x divisible by sin x plus cos x into dx ಅಂತ ಬರೆಯೋಣ
0 to pi by 2 a secant x plus b cosecant x divisible by secant x plus tan x into dx ಅನ್ನ or 0 to pi by 2 a tan x plus b cot x divisible by tan x plus cot x ಅನ್ನ we can write it as pi by 4 of a plus b ಅಂತ ಬರೀಬಹುದು. Right, next. So 24th, 0 to pi by 2 of a cos x plus b sin x divisible by c cos x plus d sin x into dx ಅಂತ ಬರೆಯೋಣ. ac plus bd divisible by c square plus d square into pi by 2 plus ad minus bc divisible by c square plus d square of log d minus log c ಅಂತೇಳಿ ಬರೀಬಹುದು. So this is the solution whenever if the question is given like this. Okay, right. So ಇಲ್ಲಿಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತೆ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಮೇಲಿರುವಂತಹ ಸಿನಾಪ್ಸಿಸ್ ಅನ್ನು ನೋಡ್ತಾ ಹೋದ್ವಿ. ಫ್ರಮ್ ನೌ ಆನ್ವರ್ಡ್ಸ್ ವಿಲ್ ಡಿಸ್ಕಸ್ ಅಬೌಟ್ ಲೆವೆಲ್ 1 ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. ಓಕೆನಾ, ರೈಟ್. ದ ಫಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಏನಂತಿದ್ದಾರೆ, ಇಂಟಿಗ್ರೇಷನ್ ಫ್ರಮ್ e to the power 6 log x minus e to the power 5 log x divisible by e to the power 4 log x minus e to the power 3 log x into dx is equals to option A 0, option B x cube by 3, option C 3 divisible by x cube, option D 1 by x ಆಗುತ್ತೆ. ಓಕೆನಾ, so we'll find out the solution for this one. Solution, I is equals to, let I is equals to ಅಂತ ತಗೊಳ್ಳೋಣ, integration from e to the power 6 log x minus e to the power 5 log x divisible by e to the power 4 log x minus e to the power 3 log x into dx. ಹೌದಲ್ವಾ? ಹಾಗಾದ್ರೆ ನಮಗೆ ಒಂದು ಐಡೆಂಟಿಟಿ ಗೊತ್ತಿದೆ, e ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಂತ ಅರ್ಥ, ಎಫ್ ಆಫ್ ಎಕ್ಸ್ ಅಂತ ಅರ್ಥ. ಹಾಗಾದ್ರೆ ನೋಡಿ, ಇದೇನ್ ಮಾಡ್ಕೊಂಡ್ರೆ ಎಮ್ ಲಾಗ್ ಏನು ಯೂಸ್ ಮಾಡ್ಕೊಂಡ್ರೆ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ 6 ಆಗತ್ತೆ. ಸೊ ಹಾಗಾದ್ರೆ ಈ ಪವರ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ 6 ಅನ್ನು ನಾವೆಂತ ಬರ್ಕೊಳ್ಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಟು ದಿ ಪವರ್ 6 ಅಂತ ಬರಿಬಹುದು. ಮೈನಸ್ ಅಗೇನ್ ಇ ಟು ದಿ ಪವರ್ 5 ಲಾಗ್ ಎಕ್ಸ್ ಇದೆ, ಇ ಟು ದಿ ಪವರ್ ಲಾಗ್ ಎಕ್ಸ್ ಟು ದಿ ಪವರ್ 5 ಅಂತ ಬರ್ಕೊಂಡ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಟು ದಿ ಪವರ್ 5 ಅಂತ ಬರೀಬಹುದು. ಸಿಮಿಲರ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಟು ದಿ ಪವರ್ 4 ಮೈನಸ್ we can write it as x to the power 3 into dx ಅಂತ ಬರೀಬಹುದು. ನಿಮಗೆ ಈ ಪ್ರಾಪರ್ಟಿ ಗೊತ್ತಿದ್ರೆ ಮಾತ್ರನೇ ಸೊ ಇಷ್ಟು ಸಿಂಪಲ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗಿಬಿಡ್ತದೆ. ಇನ್ನೇನಿದೆ ಇಂಟಿಗ್ರೇಷನ್, ಇಲ್ಲಿ x to the power 6 ಇದೆ, x to the power 5 ಇದೆ, x to the power 5 I am taking common out, we getting x minus 1 ಉಳಿಯುತ್ತೆ. ಡಿನಾಮಿನೇಟರ್ I am taking x to the power 3 as a common out, we getting x minus 1 into dx ಆಗುತ್ತೆ. ಹೌದಲ್ವಾ? ಆಗ x minus 1 ಕ್ಯಾನ್ಸಲ್, x to the power 3 times x to the power 3 times ಕ್ಯಾನ್ಸಲ್, 2 ಉಳಿತದೆ. ಹಾಗಾದ್ರೆ ಇಂಟಿಗ್ರೇಷನ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, x cube by 3 ಪ್ಲಸ್ c ಬರ್ತಾ ಹೋಗ್ತದೆ. ಹೌದಲ್ವಾ? x cube by 3 ಪ್ಲಸ್ c is the option. ಓಕೆನಾ, ಇದೆಲ್ಲದರಲ್ಲಿ ನಮ್ಗೇನು ಬೇಕಿಲ್ಲಿ ಪ್ಲಸ್ c ಬರಬೇಕು. ರೈಟ್. ಸೊ ಹಾಗಾದ್ರೆ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ is the correct answer. Right. So we'll move to the next question. So if f of x, g of x be twice a differentiable function on closed interval 0, 2, satisfying f double dash of x is equals to g double dash of x and f dash of 1 is equals to 2, g dash of 1 is equals to 4. Again, f of 2 is equals to 3 times of g of 2 is equals to 9. Then we have to find out f of x minus g of x at x is equals to 4 ಅಂತೇಳಿ ಫೈಂಡ್ ಮಾಡ್ಕೋಬೇಕಾಗತ್ತೆ. is equals to ಅಂತ ಕೇಳ್ತಾರೆ. ಆಪ್ಷನ್ ಎ is 0, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ನಮಗೆ 10 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ನಮಗೆ 8 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನಮಗೆ 2 ಅಂತೇಳಿ ಕೊಟ್ಟಿದ್ದಾರೆ. ಅದಲ್ವಾ? ಸೊ ನಮಗೆ ಗಿವನ್ ಏನು ಕೊಟ್ಟಿದ್ದಾರೆ, ಸೊಲ್ಯೂಷನ್. ಸೊ ಗಿವನ್ f ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ನಾನೇನು ಮಾಡ್ತೀನಿ, ಒಮ್ಮೆ ಇಂಟಿಗ್ರೇಟ್ ಮಾಡೋದ್ರಿಂದ, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡೋದ್ರಿಂದ ವಿ ಗೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಇಲ್ಲೇನು ಬರುತ್ತೆ ನಮಗೆ ಜಿ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ.
ಸೊ ಅದನ್ನು ನಾನು ಈ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ. ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಸಿ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಸಿ ಅಂತ ಬರೀಬಹುದು. ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಎಫ್ ಡ್ಯಾಶ್ ಆಫ್ 1 ಇಸ್ ಈಕ್ವಲ್ಸ್ ಟು 2, ಜಿ ಡ್ಯಾಶ್ ಆಫ್ 1 ಇಸ್ ಈಕ್ವಲ್ಸ್ ಟು 4 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೇನು ಮಾಡೋಣ, 1 ಅನ್ನ ಮಾಡೋಣ. ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಮಾಡ್ಕೊಂಡ್ರೆ ವಿ ಗೆಟ್ ಎಫ್ ಡ್ಯಾಶ್ ಆಫ್ 1 ಮೈನಸ್ ಜಿ ಡ್ಯಾಶ್ ಆಫ್ 1 ಇಸ್ ಈಕ್ವಲ್ಸ್ ಟು ಸಿ ಆದರೆ ಸೊ 2 ಮೈನಸ್ 4 ಬರ್ತಾ ಹೋಗ್ತದೆ. ದೇರ್ ಫೋರ್ ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು -2 ಆಗ್ತದೆ. ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ -2 ಆಗುತ್ತೆ. ನೆಕ್ಸ್ಟ್ ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು -2 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ ಇದು 1 ಅಂತ ಅನ್ಕೊಳ್ಳೋಣ. ಅಗೇನ್ ನಾನು ಏನು ಮಾಡ್ತೀನಿ, ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ದಟ್ ಈಸ್ ಈಕ್ವೇಶನ್ 1 ಬಿಕಮ್ಸ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -2 ಇದೆ. ಅಗೇನ್ ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇಂಟಿಗ್ರೇಷನ್ ಆನ್ ಅಪ್ಲೈಯಿಂಗ್ ಬೋತ್ ಸೈಡ್ ಮಾಡಿದ್ರೆ ನಮಗೇನು ಬರುತ್ತೆ, ಇಲ್ಲಿ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -2x. ಸಮ್ ಕಾನ್ಸ್ಟೆಂಟ್ ಏನು ತಗೊಳ್ಳೋಣ, ಕೆ ಅಂತ ತಗೊಳ್ಳೋಣ. ನಮಗೆ ಕೊಟ್ಟಿದ್ದಾರೆ ಎಫ್ ಆಫ್ 2 ಅಂಡ್ ಜಿ ಆಫ್ 2 ಕೊಟ್ಟಿದ್ದಾರೆ. ಹಂಗಾರೆ ಏನಂತ ಅರ್ಥ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ, ಎಫ್ ಆಫ್ 2 ಮೈನಸ್ ಜಿ ಆಫ್ 2 ಇಸ್ ಈಕ್ವಲ್ಸ್ ಟು -4 ಪ್ಲಸ್ ಕೆ ಬರ್ತಾ ಹೋಗ್ತದೆ. ಎಫ್ ಆಫ್ 2 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ಸೊ ರೈಟ್ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಫ್ ಆಫ್ 2 ಇಸ್ ಈಕ್ವಲ್ಸ್ ಟು 3 ಕೊಟ್ಟಿದ್ದಾರೆ, ಜಿ ಆಫ್ 2 ಇಸ್ ಈಕ್ವಲ್ಸ್ ಟು 9 ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. ಹಾಗಾದ್ರೆ 3 ಮೈನಸ್ 9 ಮಾಡಿದಾಗ ಸೊ ನಮಗೆ ಎಫ್ ಆಫ್ 2 ಮೈನಸ್ ಏನು ಕೊಟ್ಟಿದ್ದಾರೆ, ಜಿ ಆಫ್ 2 ಕೊಟ್ಟಿದ್ದಾರೆ. ಎಫ್ ಆಫ್ 2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, ಜಿ ಆಫ್ 2 ಕೊಟ್ಟಿದ್ದಾರೆ, ನಮಗೆ 9 ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಏನಾಗುತ್ತೆ, ಸೊ 3 ಮೈನಸ್ 9 ಮಾಡ್ಕೊಂಡ್ರೆ -6 ಬರುತ್ತೆ. ಸೊ -6ನ ಈ ಕಡೆ ಮಾಡ್ಕೊಳ್ಳೋಣ, ಎಷ್ಟು ಬರುತ್ತೆ, +4 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಇಲ್ಲಿ ಕೆ ವ್ಯಾಲ್ಯೂ ಏನು ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ನೋಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. So f of 2 value is 3 minus here we getting -6. So we'll getting here -4 ಇದೇನಾಗುತ್ತೆ, +4 is equals to k. ಆದರೆ k ವ್ಯಾಲ್ಯೂ ಕೂಡ ಏನು ಬರುತ್ತೆ, ನಮಗೆ -2 ಬರ್ತಾ ಹೋಗ್ತದೆ. ಹಾಗಾದ್ರೆ k ವ್ಯಾಲ್ಯೂ -2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಕ್ವೈರ್ಡ್ ಈಕ್ವೇಶನ್ ನಮಗೆ ಬರ್ತದೆ ಈಗ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಿದೆ, -2x. ಸೊ -2 ಬರ್ತಾ ಆಗ್ತದೆ. ಹಾಗಾದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಮಗೇನು ಬರಬೇಕೀಗ, ಎಫ್ ಆಫ್ 4 ಹೌದಲ್ವಾ, ಎಫ್ ಆಫ್ 4 ಮೈನಸ್ ಜಿ ಆಫ್ 4 ಇಸ್ ಈಕ್ವಲ್ಸ್ ಟು -2 ಆಫ್ 4 ನಮಗೇನು ಬರ್ತಾ ಹೋಗ್ತದೆ, ಇಲ್ಲಿ -2 ಬರ್ತಾ ಹೋಗ್ತದೆ. ಹಾಗಾದ್ರೆ ವಿಲ್ ಗೆಟಿಂಗ್ -10 ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ವಿ ಟೇಕ್ ಇಟ್ ಆಸ್ -10. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. Right, so we'll move to the next problem. So integration from cos to the power n minus 1 of x divisible by sin to the power n plus 1 of x into dx is equals to dx where n is not equals to 0 is ನಾವೇನು ಫೈಂಡ್ ಮಾಡಬೇಕು, ಆಂಟಿ ಡೆರಿವೇಟಿವ್ನ ಫೈಂಡ್ ಮಾಡ್ಕೋಬೇಕು. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನಮಗೆ, ಅಲ್ವಾ? ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನಮಗೆ, ಆಪ್ಷನ್ ಎ cot to the power nx divisible by n plus c. ಆಪ್ಷನ್ ಬಿ minus cot to the power n minus 1 into n of x divisible by n minus 1 plus c. Again, so c ಏನು ಕೊಟ್ಟಿದ್ದಾರೆ, minus cot to the power nx divisible by n plus c.
ಅಗೇನ್ ಏನು ಕೊಟ್ಟಿದ್ದಾರೆ ಡಿ ಡಿವಿಸಿಬಲ್ ಬೈ ಕಾಟ್ ಟು ದಿ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಡಿವಿಸಿಬಲ್ ಬೈ ಎನ್ ಮೈನಸ್ ಒನ್ ಪ್ಲಸ್ ಸಿ ಅಂತ ಕೊಡ್ತಾರೆ. ಸೊ ಐ ವಿಲ್ ಗೋ ಫಾರ್ ಥ್ರೂ ಆಪ್ಷನ್ಸ್ ಹೋಗ್ತೀನಿ. ಯಾಕಂದ್ರೆ ನಾವೇನ್ ಮಾಡ್ಬೇಕು, ಈ 4 ಆಪ್ಷನ್ನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನಾವು ಇನ್ ಕೇಸ್ ಡಿಫ್ರೆನ್ಶಿಯೇಟ್ ಮಾಡಿದರೆ ನಮಗೇನು ಬರ್ತಾ ಹೋಗಬೇಕು, ಕಾಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಡಿವಿಸಿಬಲ್ ಬೈ ಸೈನ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಎಕ್ಸ್ ಬರಬೇಕು. ಯಾಕಂದ್ರೆ ನಮಗೆ ಇದನ್ನ ಇಂಟಿಗ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದ್ರ ಬದಲು ನಾನು ಏನು ಮಾಡ್ತೀನಿ, ಗೋ ಥ್ರೂ ದಿ ಆಪ್ಷನ್ಸ್ ಹೋಗ್ತೀನಿ. ಸೊ ಐ ಆಮ್ ಚೂಸಿಂಗ್, ನಾನೇನು ಫಂಕ್ಷನ್ನ ಚೂಸ್ ಮಾಡ್ಕೊಳ್ತೀನಪ್ಪ ಅಂದ್ರೆ ನಾ ಈ ಫಂಕ್ಷನ್ನ ಚೂಸ್ ಮಾಡ್ಕೊಳ್ತೀನಿ. ಸೊ ನಮಗೆ ಆಂಟಿ ಡೆರಿವೇಟಿವ್ ಗೊತ್ತಿದೆ, ಡಿಫ್ರೆನ್ಶಿಯೇಷನ್ ಆಫ್ ಮೈನಸ್ ಕಾಟ್ ಟು ದಿ ಪವರ್ ಎನ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎನ್ ಪ್ಲಸ್ ಸಿ ನ ತಗೊಳ್ತೀನಿ. ಇದನ್ನ ಇನ್ ಕೇಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ವಿಲ್ ಗೆಟ್ ಮೈನಸ್ ಹಾಗೆ ಇರ್ತದೆ ಎನ್ ಇಂಟು ಕಾಟ್ ಟು ದಿ ಪವರ್ ಎನ್ ಮೈನಸ್ ಒನ್ ಆಫ್ ಎಕ್ಸ್ ಬರುತ್ತೆ ಡಿವಿಸಿಬಲ್ ಬೈ, ಸೊ ಕಾನ್ಸ್ಟೆಂಟ್ ಏನು ಹಾಗೆ ಇರುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಮಾಡ್ಕೊಂಡಾಗ ನಮಗೇನು ಬರುತ್ತೆ ಮೈನಸ್ ಕೊಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಇಲ್ಲಿ ಏನು ಬರ್ತಾ ಹೋಗ್ತದೆ, ಸೊ ಎನ್ ಕ್ಯಾನ್ಸಲ್, ಮೈನಸ್ ಮೈನಸ್ ಪ್ಲಸ್, ಮೈನಸ್ ಮೈನಸ್ ಏನು ಬರುತ್ತೆ ನಮಗೆ, ಸೊ ಪ್ಲಸ್ ಆಗುತ್ತೆ. ಕಾಟ್ ಟು ದಿ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಅಂತ ಬರ್ಕೊಳ್ಳೋಣ, ವಿ ಕ್ಯಾನ್ ರೀಡ್ ಆಸ್ ಕಾಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಡಿವಿಸಿಬಲ್ ಬೈ ಸೈನ್ ಟು ದಿ ಪವರ್ ಎನ್ ಮೈನಸ್ ಒನ್ ಆಫ್ ಎಕ್ಸ್. ಸೊ ಕೊಸೀಕೆಂಟ್ ಸ್ಕ್ವೇರ್ ರೆಸಿಪ್ರೋಕಲ್ ಬರ್ಕೊಂಡ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, ಸೈನ್ ಸ್ಕ್ವೇರ್ ಎಕ್ಸ್ ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ಇದನ್ನ ಇನ್ ಕೇಸ್ ಎಂತ ಬರಿಬಹುದು, ಈಗ ಕಾಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಬೇಸಸ್ ಆರ್ ಸೇಮ್ ಪವರ್ಸ್ ಆರ್ ಆಡೆಡ್ ಮಾಡಿದಾಗ ಸೊ ಸೈನ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಆಫ್ ಎಕ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಈ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ, ಕೊಟ್ಟಿರುವಂತಹ ಫಂಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆಗ್ತಾ ಇದೆ. ಹೆನ್ಸ್ ಸೊ ದಿಸ್ ಇಸ್ ದ ಆಂಟಿ ಡೆರಿವೇಟಿವ್ ಆಫ್ ದಿಸ್ ಫಂಕ್ಷನ್. ಹಾಗಾಗಿ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Right, so next one, we'll move to the next question. Integration of dx divisible by 1 plus e power x is equals to, ಹಾಗಾದ್ರೆ ಹೇಗೆ ನಾವು ಸಾಲ್ವ್ ಮಾಡಬಹುದಪ್ಪ ಇದನ್ನ? ಸೊಲ್ಯೂಷನ್ ಫಾರ್ ದಿಸ್ ಒನ್, ಲೆಟ್ I is equals to integration 1 divisible by 1 plus e power x into dx. ನಾನು ಏನು ಮಾಡ್ಬಿಡ್ತೀನಿ ಅಂದ್ರೆ e power x ಅನ್ನ 1 by e power minus x ಅಂತ ಬರ್ಕೊಳ್ತೀನಿ. ಸೊ LCM ತಗೊಳ್ಳೋದ್ರಿಂದ we can write it as ಇದನ್ನ ಏನಂತ ಬರೀಬಹುದು, e to the power minus x divisible by e to the power minus x plus 1 into dx ಅಂತ ಬರೀಬಹುದು. ನಮಗೆ ಗೊತ್ತಿದೆ e power x can be written as ಅಂತ ಬರೋದು e to the power minus x ಅಂತ ಬರೀಬಹುದು. ಆದ್ರೆ ಸೊ ನಾವು ವಿಲ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್, ಪುಟ್ e to the power minus x plus 1 ತಗೊಳ್ಳೋಣ, ರೈಟ್. e to the power minus x plus 1 is equals to t ಅಂತ ತಗೊಂಡ್ರೆ ವಿಲ್ ಗೆಟ್ ಈ ಡಿಫ್ರೆನ್ಷಿಯೇಷನ್ ಆಫ್ e to the power of minus x ಏನಾಗುತ್ತೆ, ಮೈನಸ್ e to the power of minus x ಬರ್ತದೆ. ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ಹಾಗಾದ್ರೆ ಏನು ಬರೀಬಹುದು, e to the power minus x into dx is equals to minus dt ಅಂತೇಳಿ ಬರೀಬಹುದು. ಹಾಗಾದ್ರೆ ಈ ಟರ್ಮ್ ಆಗಿ ಏನಕ್ಕೆ ಕನ್ವರ್ಟ್ ಆಗುತ್ತೆ, therefore I is equals to we can write it as ಏನಂತ ಬರೀಬಹುದು, 1 ಡಿವಿಸಿಬಲ್ ಬೈ ಟಿ ಇಂಟು ಮೈನಸ್ ಆಫ್ ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ಏನಾಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಏನಾಗುತ್ತೆ, ಲಾಗ್ ಮಾಡ್ ಟಿ ಆಗುತ್ತೆ, ಅಥವಾ ಲಾಗ್ ಮಾಡ್ ಟಿ ಅದು ನಾವೇನು ಬರಿತೀವಿ, ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಂತ ಬರಿತಾ ಹೋಗ್ತೀವಿ, ಸಿ ಅಂತ ಬರಿತಾ ಹೋಗ್ತೀವಿ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನ ಹೆಂಗೆ ಬರಿಬಹುದು, ಲಾಗ್ ಆಫ್ ಇ ಟು ದಿ ಪವರ್ 1 ಬೈ ಎಕ್ಸ್ ತಗೊಂಡ್ರೆ 1 ಪ್ಲಸ್ ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಂಡ್ರೆ, ಸೊ ಮೈನಸ್ ನಾನು ರಿಮೂವ್ ಮಾಡ್ಕೊಂಡ್ರೆ ಲಾಗ್ ಆಫ್ ಏನಂತ ಬರೀಬಹುದು, ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು, ಅದಲ್ವಾ? ಹಾಗಾದ್ರೆ ಸೊ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Right, so we'll move to the next question. So fifth one ಏನು ಕೊಟ್ಟಿದ್ದಾರೆ, integration of 1 divisible by 2 into root x of 1 plus x ಅಂತ ಕೊಟ್ಟಿದ್ದಾರೆ. This is equals to option A 1 by 2 tan inverse of root x plus c, option B tan inverse of root x plus c, option C 2 into tan inverse of root x plus c, none of these ಅಂತ ಬರ್ತಾ ಇದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡೋಣ ಏನು ಸಾಲ್ವ್ ಮಾಡ್ತಾ ಹೋಗ್ಕೊಂಡಿದ್ದಾನ. ಸೊಲ್ಯೂಷನ್, ಲೆಟ್ I is equals to integration from dx divisible by 2 into root x of
1 plus x ಆಗತ್ತೆ. ಓಕೆನಾ? ಹಾಗಾದ್ರೆ ನಾವೇನ್ ಮಾಡಬಹುದಪ್ಪ ಇಲ್ಲಿ? ಐ ಆಮ್ ಸಬ್ಸ್ಟಿಟ್ಯೂಟಿಂಗ್, ವಿಲ್ ಗೋ ಫಾರ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಮೆಥಡ್ಗೆ ಹೋಗ್ತೀನಿ. ಐ ಆಮ್ ಪುಟಿಂಗ್ ರೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತಗೊಳ್ತೀನಿ. ರೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತಗೊಂಡ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್, ಸೊ 1 ಡಿವಿಸಿಬಲ್ ಬೈ 2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಟಿ ಅಂತ ಬರೀಬಹುದು. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಆಸ್ ಅಂತ ಬರೀಬಹುದು, ಟಿ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ? ಸೊ dx divisible by 2 root x into dx ನಾವೆಂತ ಬರೆಯೋಣ? dt ಅಂತ ಬರೆಯೋಣ. ಹಾಗಾದ್ರೆ this converted into 1 plus t square into dt ಆಗುತ್ತೆ. ಹಾಗಾದ್ರೆ so this is equals to ಏನು ಫಾರ್ಮುಲಾ ಆಗುತ್ತೆ? 1 by 1 plus t square. We know that 1 by 1 plus x square into dx is equals to tan inverse of x ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ t ಇರೋದ್ರಿಂದ ನಾವು t ಬರೀತೀವಿ, ರೀಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ tan inverse root x plus c ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ. Option B is the correct answer. Right, we'll move to the next question. The integral of 2x to the power 3 minus 1 divisible by x to the power 4 plus x into dx is equals to option A log base e of mod x square plus 1 divisible by x square plus c. Option B of log base e of x cube plus 1 whole square divisible by mod of x to the power 3 plus c. Option C log base e of modulus of x cube plus 1 divisible by x plus c. Option D of log base e of mod of x cube plus 1 divisible by x square plus c ಆಗುತ್ತೆ. ನೋಡೋಣ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಹೇಗೆ ಸಾಲ್ವ್ ಮಾಡಬಹುದಪ್ಪ ಇದನ್ನ? ಇಂಟಿಗ್ರೇಷನ್ 2x to the power 3 minus 1 divisible by x to the power 4 plus x into dx ಇದೆ. ನೋಡಿ ನಾವು ನೋಡ್ಕೊಂಡ್ಬಿಡ್ಲಿ, ಡಿನಾಮಿನೇಟರ್ಲಿ ಬೈ ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, x to the power 4 ಇದೆ, ಏನ್ ಮಾಡಬಹುದು ಅಲ್ವಾ? ಸೊ ನಾನು ಇದಕ್ಕೆ ಏನ್ ಮಾಡ್ತೀನಪ್ಪ ಅಂದ್ರೆ ನಾ ಜಸ್ಟ್ ಲೆಟ್ ಅಸ್ ಇಟ್ ಇಸ್ ಆಸ್ ಐ ಅಂತ ತಗೊಳ್ತೀನಿ. ಐ ಆಮ್ ಮಲ್ಟಿಪ್ಲೈನ್ ಡಿವೈಡ್ ಬೈ ಏನ್ ಮಾಡ್ಬಿಡ್ತೀನಿ ಅದಕ್ಕಿನ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈನ್ ಡಿವೈಡ್ ಬೈ ಏನ್ ಮಾಡ್ತೀನಿ? 2x to the power minus 3 divisible by x square whole divisible by x to the power 4 plus x divisible by x square into dx ಮಾಡ್ತೀನಿ. ಈಗ ಏನಾಗಿ ಕನ್ವರ್ಟ್ ಆಗುತ್ತೆ? ಲೆಟ್ ಅಸ್ ಅಬ್ಸರ್ವ್ ದಿಸ್ ಒನ್. ಸೊ ಒನ್ ಟೈಮ್ ಕ್ಯಾನ್ಸಲ್ ಆದ್ರೆ ನಮ್ಗೇನ್ ಬಂತು? ಇಲ್ಲಿ 2x ಬಂತು, ಮೈನಸ್ ನಮ್ಗೇನ್ ಬರ್ತೋಗ್ತದೆ? 1 by x square divisible by ಏನಾಗುತ್ತೆ? ಇಲ್ಲಿ x ಸ್ಕ್ವೇರ್ ಬಂದ್ರೆ ಪ್ಲಸ್ ನಮ್ಗೇನ್ ಬರುತ್ತೆ? 1 by x into dx ಬರುತ್ತೆ. We know that integration of f dash of x divisible by f of x into dx is equals to log mod of f of x plus c ಆಗ್ತದೆ. ಸೊ ಇದನ್ನ ಅಬ್ಸರ್ವ್ ಮಾಡಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಬಂತು? 2x ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 1 by x ಏನಾಗಿತ್ತು? ಮೈನಸ್ 1 by x ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಏನು ಐಡಿಯಾ ಬರಬೇಕು? ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡೋದು ಬರಬೇಕು ಐಡಿಯಾ. ಓಕೆನಾ? ಹಾಗಾದ್ರೆ ಇದೇನಾಗಿ ಕನ್ವರ್ಟ್ ಆಯಿತು? ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಕನ್ವರ್ಟ್ ಆಗಿದ್ರೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಮಾಡ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ಸೊ ಇದನ್ನ ಹೆಂಗ್ ಬರೆದಿದ್ದಾರೆ ಅವರು? ಎಲ್ಸಿಎಂ ತಗೊಂಡಿದ್ದಾರೆ, ಎಕ್ಸ್ ಕ್ಯೂಬ್ ಪ್ಲಸ್ 1 ಡಿವಿಸಿಬಲ್ ಬೈ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರೀಬಹುದು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆಪ್ಷನ್? ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. Next one, we'll move to the next problem. Integration of square root of 1 plus sin of x by 4 into dx ಅಂತ ಕೊಟ್ಟಿದ್ದಾರೆ. Seventh one, option A 8 times of sin of x by 8 minus cos of x by 8 plus c. Option B sin of x by 8 plus cos of x by 8 plus c. Option C 1 by 8 of sin of x by 8 minus cos of x by 8 plus c. Option D 8 into cos of x by 8 minus sin of x by 8 plus c.
ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಆಫ್ ಎಕ್ಸ್ ಬೈ 4 ಇಂಟು ಡಿ ಎಕ್ಸ್ ಅಂತ ಇದೆ. ಹಾಗಾದ್ರೆ ನಾವು ಈಗ 1 ಅನ್ನು ಹೇಗೆ ಮಾಡ್ಕೋಬಹುದು, ಸೈನ್ ಎಕ್ಸ್ ಬೈ 4 ಇಂಟು ಡಿ ಎಕ್ಸ್ ಹೇಗೆ ಮಾಡಬಹುದು ಅನ್ನೋ ಐಡಿಯಾ ನಮಗೆ ಬೇಕು. ಹಾಗಾದ್ರೆ 1 ಅನ್ನು ಏನಂತ ಬರೀಬಹುದು, ಈಗ ಸೈನ್ ಆಫ್ ಎಕ್ಸ್ ಬೈ 4 ಏನಂತ ಬರೀಬಹುದು. ವಿ ಕ್ಯಾನ್ ಯೂಸ್ ಹಾಫ್ ಆಂಗಲ್ಸ್ ಫಾರ್ಮುಲಾ. ಸೊ ಇನ್ಸ್ಟೆಡ್ ಆಫ್ 1 ಐ ಆಮ್ ರೈಟಿಂಗ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್. ಸೊ 1 ಅನ್ನು ಏನು ಮಾಡ್ಬಿಡ್ತೀನಿ, ಅಂಡರ್ ಸ್ಕ್ವೇರ್ ರೂಟ್ ಆಫ್ 1 ಅನ್ನ ಐ ಆಮ್ ರೈಟಿಂಗ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್, ಸೊ 2 ಸೈನ್ ಎಕ್ಸ್ ಬೈ 2 ಅಂತ ಏನಾಗುತ್ತೆ, ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 8 ಅಂತ ಬರೀಬಹುದು. ಇಂಟು ಏನಾಗುತ್ತೆ, ಡಿ ಎಕ್ಸ್ ಆಗುತ್ತೆ. ಏನಾಗುತ್ತೆ, ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಬೈ ಯೂಸಿಂಗ್ ದ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಸೈನ್ ಎ ಸೈನ್ ಬಿ ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ವಿ ಆರ್ ಗೆಟಿಂಗ್, ನಮಗೆ ಏನು ಬರ್ತಾ ಹೋಗ್ತದೆ, ಸೈನ್ ಎಕ್ಸ್ ಬೈ 8 ಪ್ಲಸ್ ಕಾಸ್ ಎಕ್ಸ್ ಬೈ 8 ಆಫ್ ಡಿ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಬೈ 8 ಪ್ಲಸ್ ಕಾಸ್ ಎಕ್ಸ್ ಬೈ 8 ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಬೈ 8 ಅಂತ ಬರೀಬಹುದು, ಕಾಸ್ ಆಫ್ ಎಕ್ಸ್ ಬೈ 8 ಅಂತ ಬರೀಬಹುದು. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಬೈ 2 ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಕಾಸ್ ಆಫ್ ಎಕ್ಸ್ ಬೈ 8. ಸೊ 1 ಬೈ 8 ಬರುತ್ತೆ, ಅದನ್ನ ನ್ಯೂಮರೇಟರ್ ಬರ್ಕೊಳ್ಳೋಣ, ಇದನ್ನ 8 ಆಫ್ ಕಾಸ್ ಆಫ್ ಎಕ್ಸ್ ಬೈ 8 ಪ್ಲಸ್ ಇದನ್ನೇನಾಗುತ್ತೆ, ಸೈನ್ ಆಫ್ ಎಕ್ಸ್ ಬೈ 8 1 ಬೈ 8 ಅಂತ ನಾವೇನ್ ಮಾಡ್ಬೋದು, 8 ಅಂತ ಬರೀಬಹುದು. ಇಫ್ ಐ ಟೇಕ್ 8 ಆಸ್ ಎ ಕಾಮನ್ ನೋಟ್ ತಗೊಂಡ್ರೆ ನಾವೆಂತ ಬರೀಬಹುದು, ಸೈನ್ ಆಫ್ ಎಕ್ಸ್ ಬೈ 8 ಮೈನಸ್ ಕಾಸ್ ಆಫ್ ಎಕ್ಸ್ ಬೈ 8 ಅಂತ ಬರೀಬಹುದು. ಪ್ಲಸ್ ಏನಾಗುತ್ತೆ, ಸಿ ಆಗುತ್ತೆ. ಎಂತ ಬರೀಬಹುದು, ಸಿ ಅಂತ ಬರೀಬಹುದು. ಹಾಗಾದ್ರೆ ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸೊ ಸಿ ಈಸ್ ದ ಆಪ್ಷನ್. ನೋಡಿ ಯಾವ್ದು ಕರೆಕ್ಟ್ ಆಗೋದು, ಸೈನ್ ಎಕ್ಸ್ ಬೈ 2. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. Right. So next one. Solution. ಏನು ಹೇಳ್ತಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ cosecant x minus sin x into dx is equals to ಅಂತ ಹೇಳ್ತಿದ್ದಾರೆ. Let I is equals to square root of ಏನು ಬರೋಣ, cosecant x minus sin x into ಏನಾಗುತ್ತೆ, dx is equals to ಅಂತ ಹೇಳ್ತಿದ್ದಾರೆ. ಏನು ಮಾಡಬಹುದು, what is an idea? cosecant x ಅನ್ನ ಏನಂತ ಬರೀಬಹುದು, ಏನಾದರೂ ಬರೀಬಹುದಾ, ಅಥವಾ sin x ಏನಾದರೂ ಮಾಡಬಹುದಾ? ಸೊ cosecant x ನಾನು ಏನ್ ಮಾಡ್ತೀನಿ ಅಪ್ಪ ಅಂತಂದ್ರೆ 1 ಬೈ sin x ಅಂತ ಬರ್ಕೊಳ್ಬಹುದು, ಮೈನಸ್ ಇದೇನಿದೆ sin x ಇಂಟು ಡಿ ಎಕ್ಸ್. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು sin x ಅನ್ನು ನಾನು ಎಲ್ಸಿಎಂ ತಗೊಂಡ್ರೆ ವಿ ಕ್ಯಾನ್ ರಿಲೇಟ್ ಆಸ್ 1 ಮೈನಸ್ sin ಸ್ಕ್ವೇರ್ x ಡಿವಿಸಿಬಲ್ ಬೈ ಏನಂತ ಬರೆಯೋಣ, sin x ಅಂತ ಬರೆಯೋಣ, ಇಂಟು ಏನಾಗುತ್ತೆ, ಡಿ ಎಕ್ಸ್ ಆಗುತ್ತೆ. ಸೊ 1 ಮೈನಸ್ sin ಸ್ಕ್ವೇರ್ x ನಾವೆಂತ ಬರೀಬಹುದು, cos x ಅಂತ ಬರೀಬಹುದು, ಹೌದಲ್ವಾ? ಸೊ ಇಂಟಿಗ್ರೇಷನ್ ಮಿಸ್ ಆಗಿದೆ, ಇಂಟಿಗ್ರೇಷನ್ ಬರೋಣ. ಸೊ ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಏನಂತ ಬರೀಬಹುದು, 1 ಮೈನಸ್ sin ಸ್ಕ್ವೇರ್ x ಅನ್ನ cos ಸ್ಕ್ವೇರ್ x ಅಂತ ಬರೀಬಹುದು. ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ವಿ ಗೆಟಿಂಗ್ cos x ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಂತ ಬರೆಯೋಣ, sin x ಇಂಟು dx ಅಂತ ಬರೀಬಹುದು. ಐ ಇಸ್ ಈಕ್ವಲ್ಸ್ ಅಂತ ಬರೀಬಹುದು, cos x ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ sin x ಇಂಟು dx ಅಂತ ಬರೀಬಹುದು. ಹಾಗಾದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, cos x ಬರುತ್ತಾ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ಏನಂತ ಬರೀಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ದಿಸ್ ಇಸ್ ಇಂಪ್ಲೈಸ್ ಟು ಎಂತ ಬರೀಬಹುದು, 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ sin x
ಪ್ಲಸ್ ಸಿ ಅಂತ ಬರೀಬಹುದು. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Integration of sin 2x divisible by sin square x plus 2 dx is equals to option A log of 1 plus cos square x plus c, option B log of 1 plus tan square x plus c, option C minus log of 1 plus sin square x plus c, option D minus log of 1 plus cos square x plus c ಅಂತ ಆಗುತ್ತೆ. ಯಾವ್ದು ಕರೆಕ್ಟ್ ಆಗಬಹುದು ಅಲ್ವಾ? ಏನು ಐಡಿಯಾ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅದು ನೋಡ್ಕೊಳ್ಳೋಣ. sin 2x ಇದೆ, sin ಸ್ಕ್ವೇರ್ ಪ್ಲಸ್ ಇದೆ, 2 cos ಸ್ಕ್ವೇರ್ x ಇದೆ. ಏನ್ ಮಾಡಬಹುದಪ್ಪ? ವಾಟ್ ಕ್ಯಾನ್ ಬಿ ಡೂ? ಸೊ ಸಿಂಪಲ್ ಲಾಜಿಕ್, i is equals to sin 2x. ಸೊ sin 2x ಅನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಹಾಗೆ ಬರೆಯೋಣ, ನೋಡೋಣ. ಈಗ ಇಲ್ಲಿ sin ಸ್ಕ್ವೇರ್ x ಇದೆ ಪ್ಲಸ್ 2 cos ಸ್ಕ್ವೇರ್ x ಇದೆ, cos ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x ಅಂತ ಬರಿಬಹುದು. sin ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x ಇಸ್ ನಮ್ಗೆ ಏನ್ ಬರುತ್ತೆ? 1 ಪ್ಲಸ್ ವಿ ಕ್ಯಾನ್ ರೀಡ್ ಆಸ್ cos square x into dx ಅಂತ ಬರೀಬಹುದು. This is I. Next, I am taking substitution. Put 1 plus cos square x is equals to ನಾನು ತಗೊಳ್ತೀನಿ t ಅಂತ ತಗೊಳ್ಳೋಣ. ಸೊ 1 plus cos square x ಇನ್ನು t ಅಂತ ತಗೊಂಡ್ರೆ ಡಿಫರೆನ್ಷಿಯೇಷನ್ ಆಫ್ cos square x ಏನಾಗುತ್ತೆ? 2 cos x. ಡಿಫರೆನ್ಷಿಯೇಷನ್ ಆಫ್ cos x ಏನಾಗುತ್ತೆ? ಮೈನಸ್ sin x into dx is equals ಏನಾಗುತ್ತೆ? dt ಆಗುತ್ತೆ. ಸೊ ಹಾಗಾದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೆಯೋದು? sin 2x into dx is equals to minus dt ಆಗುತ್ತೆ. ಹಾಗಾದ್ರೆ therefore I is equals to integration sin 2x into dx ಅಂತ ಬರೆಯೋದು minus dt ಅಂತ ಬರೆಯಬಹುದು. 1 by t ಆಗುತ್ತೆ. 1 by t of minus dt ಕನ್ವರ್ಟ್ ಆಗುತ್ತೆ. ವಿ ಕ್ಯಾನ್ ರೈಟ್ ಆಸ್ minus log mod t plus c ಅಂತ ಬರೀಬಹುದು. ಹಾಗಾದ್ರೆ ಏನಂತ ಬರೆಯೋಣ? minus log mod of, ಸೊ ಟಿ ಅಂದ್ರೆ ನಾವೇನ್ ತಗೊಂಡಿದ್ವಿ? 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ತಗೊಂಡಿದ್ವಿ ಪ್ಲಸ್ ಸಿ ಹೌದಲ್ವಾ? ಆಪ್ಷನ್ ಯಾವ್ದು ಕರೆಕ್ಟ್ ಇದೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮೈನಸ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್, ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Integration of 1 divisible by square root of x plus x square root x into dx is equals to option A 2 times of tan inverse of root x plus c, option B tan inverse of root x plus c, option C 1 by 2 tan inverse of root x plus c, option D 2 log of root x plus 1 of 1 plus c ಆಗುತ್ತೆ. ಸೊ ಏನ್ ಮಾಡಬಹುದಪ್ಪ ಇದನ್ನ? ಸೊಲ್ಯೂಷನ್, ಲೆಟ್ I is equals to integration 1 divisible by square root of x plus x square root of x into dx ಇದೆ. So I am taking ರೂಟ್ ಎಕ್ಸ್ ಅನ್ನ ಕಾಮನ್ ತಗೊಳ್ಳೋಣ. ರೂಟ್ ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ನಮಗೆ ಏನು ಬರುತ್ತೆ? 1 ಪ್ಲಸ್, ನೋಡಿ ನಮಗೆ ಇಲ್ಲಿ ಎಕ್ಸ್ ಮಾತ್ರ ಉಳಿತದೆ. ನಾನು ಅದನ್ನ ಹೆಂಗ್ ಮಾಡ್ಬಿಡ್ತೀನಿ? ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಬರ್ಕೊಳ್ಬೋದಲ್ವಾ? ಸ್ಕ್ವೇರ್ ಮಾಡಿದ್ರೆ ನಮಗೆ ಏನು ಬರುತ್ತೆ? ಎಕ್ಸೇ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನು ಮಾಡಬಹುದಪ್ಪ? ನೋಡಿ, ಸಿಂಪಲ್ ಲಾಜಿಕ್. ನಾನು ನಿಮಗೆ ಒಂದು ಶಾರ್ಟ್ಕಟ್ ಮೆಥಡ್ ಹೇಳಿದ್ದೀನಿ.
ಸೊ ಇದನ್ನ ಹೆಂಗೆ ಬರೀಬಹುದು, ಐ ಆಮ್ ಟೇಕಿಂಗ್ ಮಲ್ಟಿಪ್ಲೈನ್ ಡಿವೈಡ್ ಬೈ ನಾನೇ ಮಾಡ್ತೀನಿ 2 ಅನ್ನ ಮಾಡ್ತೀನಿ, ಯಾಕೆ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ. 1 ಡಿವಿಸಿಬಲ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 1 ಬೈ ನಮಗೇನಾಗುತ್ತೆ ಇಲ್ಲಿ 2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ವಿ ನೋ ದ್ಯಾಟ್ ಇಂಟಿಗ್ರೇಷನ್ ಆಫ್ f dash of x divisible by a square plus f of x whole square into dx is equals to ನಾವೆಂತ ಬರಿಬಹುದು 1 by a into tan inverse mod of f of x by a plus c ಅಂತ ಬರಿಬಹುದು. ಸೊ ಆ ಐಡೆಂಟಿಟಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಆನ್ಸರ್ ಏನು ಬರುತ್ತೆ, 2 ಇರೋದನ್ನ ಹಾಗೆ ಬರೋಣ. 1 by a ಅಂದ್ರೆ 1 ಬರುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ನಮಗೆ ಇಲ್ಲಿ ಏನು ರೂಟ್ ಎಕ್ಸ್ ಅಂತ ಅರ್ಥ. ಸೊ ರೂಟ್ ಎಕ್ಸ್ ಬೈ 1 ಮಾಡಿದ್ರೆ ನಮಗೆ ರೂಟ್ ಎಕ್ಸೇ ಬರುತ್ತೆ, ರೂಟ್ ಎಕ್ಸ್. ಸೊ ಪ್ಲಸ್ ವಿಗೆಟಿಂಗ್ ಸಿ ಬರುತ್ತೆ. ಹಾಗಾದರೆ 2 ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಈಸ್ ಈಕ್ವಲ್ಸ್ ನಮಗೇನು ಬರುತ್ತೆ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. Next question, 11th one. Integration of dx divisible by 5 plus 4 cos x ಅಂತ ಇದೆ is equals to option A 2 by 3 tan inverse of 1 by 3 tan x plus c. Option B 1 by 3 tan inverse of 1 by 3 tan x plus c. Option C 2 by 3 tan inverse of 1 by 3 tan x by 2 plus c. Option D ಏನಾಗುತ್ತೆ 1 by 3 tan inverse of 1 by 3 tan of x by 2 plus c ಆಗುತ್ತೆ. Solution. Let I is equals to ಏನು ಕೊಟ್ಟಿದ್ದಾರೆ dx divisible by 5 plus 4 cos x ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ನಮಗೆ ಒಂದು ಐಡೆಂಟಿಟಿ ಗೊತ್ತಿದೆ. we know that if a is greater than b ಆದರೆ integration of dx divisible by a plus b cos x that must be is equals to 2 divisible by square root of a square minus b square of tan inverse of square root of a minus b divisible by a plus b of tan of x by 2 plus c ಅಂತ ಆಪ್ಷನ್ ಇದೆ. ಹಾಗಾದ್ರೆ ಹಿಯರ್ a ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಂಗೆ 5. ಸೊ b ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಂಗೆ 4. ದೇರ್ಫೋರ್ integration of is equals to ಏನು ಬರುತ್ತೆ. ಸೊ 2 divisible by ಸೊ 5 square 25 4 square 16 9 ಬರುತ್ತೆ. we can get it as 3 ಬರುತ್ತೆ. ಸೊ tan inverse ನೋಡಿ 2 by 3 ಬಂತು ಅಂದ್ರೆಗಿನ ಆಪ್ಷನ್ ಬಿ ಆಪ್ಷನ್ ಡಿ ಇಸ್ ಎಲಿಮಿನೇಟೆಡ್. ಇವೆರಡು ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ನಮಗೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಏನಾಗುತ್ತೆ tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ a ಮೈನಸ್ ಬಿ a ಪ್ಲಸ್ ಇದೆ. ಸೊ 5 ಮೈನಸ್ 4 ಮಾಡಿದ್ರೆ ನಮಗೆ 1 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ವ್ಯಾಲ್ಯೂ ಇಸ್ 1. ಸೊ 5 ಪ್ಲಸ್ 4 ಮಾಡಿದ್ರೆ ನಮ್ಗೆ ಏನು ಬರುತ್ತೆ 9 ಬರುತ್ತೆ. 9 ಬರೋದ್ರಿಂದ ನಮ್ಗೆ ಏನು ಬರುತ್ತೆ ಹೋಗ್ತದೆ ಇಲ್ಲಿ 3 ಬರುತ್ತೆ. 3 ನೋಡಿ ಇಲ್ಲಿ x by 2 ಇರೋದ್ರಿಂದ ಇಲ್ಲಿ x by 2 ಇಲ್ಲ. ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಆಪ್ಷನ್ ಸಿ ನ ಕರೆಕ್ಟ್ ಅನ್ಬಹುದು. ಸೊ ಏನಾಗುತ್ತೆ ಇದು tan ಆಫ್ x by 2 ಪ್ಲಸ್ ಸಿ ಆಗುತ್ತೆ. ಓಕೆನಾ ರೈಟ್. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಏನು ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವಿಸಿಬಲ್ ಬೈ dx divisible by 4 sin square x plus 3 cos square x is equals to ಅಂತ ಹೇಳ್ತಾರೆ. ಆಪ್ಷನ್ ಎ square root of 3 by 4 of tan inverse of 2 tan x divisible by root 3 plus c. Option B 1 divisible by 2 root 3 tan inverse of tan x by root 3 plus c. Option C 2 divisible by root 3 tan inverse of 2 tan x divisible by root 3 plus c. Next option D 1 divisible by 2 root 3 tan inverse of 2 tan x divisible by root 3 plus c ಇದೆ.
ಓಕೆನಾ, ರೈಟ್. ಸೊಲ್ಯೂಷನ್ I is equals to integration of dx divisible by 4 sin square x plus 3 cos square x ಅಂತ ಇದೆ is equals to, again we know that, so I will use one more identity, integration dx divisible by a square cos square x plus b square sin square x that is equals to ಏನಾಗುತ್ತೆ 1 by ab tan inverse of b tan x by a ಏನಾಗುತ್ತೆ ಪ್ಲಸ್ ಸಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಎ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 3 ಆಗುತ್ತೆ. therefore integration of dx divisible by 4 sin square x plus 3 cos square x is equals to 1 divisible by a into b ಏನಾಗುತ್ತೆ ಇಲ್ಲಿ 2 root 3. ನೋಡಿ ಆಪ್ಷನ್ ಏನಾಯ್ತು, ಆಪ್ಷನ್ ಸಿ ಇಸ್ ಎಲಿಮಿನೇಟೆಡ್, ಆಪ್ಷನ್ ಎ ಕೂಡ ಎಲಿಮಿನೇಟೆಡ್, ಹೌದಲ್ವಾ. 2 root 3 ಇರಬೇಕಾಗಿತ್ತು, 1 by 2 root 3. ನೆಕ್ಸ್ಟ್ ಏನು, ಟ್ಯಾನ್ ಇನ್ವರ್ಸ್ ಆಫ್ ಬಿ ಅಂದ್ರೆ ಏನಿದೆ ರೂಟ್ 3 ಇದೆ, ರೂಟ್ 3 ಸಾರಿ ಸೊ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ ವಿ ಗೆಟಿಂಗ್ ಎ ವ್ಯಾಲ್ಯೂ ನಮಗೆ ಎ ಕಾಸ್ಟ್ ನೋಡ್ಕೋಬೇಕಲ್ವಾ, ಎ ವ್ಯಾಲ್ಯೂ ರೂಟ್ 3, ಸೊ ಬಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 2 ಆಗುತ್ತೆ. ಹಾಗಾದ್ರೆ ನಾವು ಮಾಡಿದ್ರೆ 2 ರೂಟ್ 3ನೇ ಬರಬೇಕು. ಸೊ ಹಾಗಾದ್ರೆ ಇಲ್ಲಾಗುತ್ತೆ, ಇಲ್ಲಿ ಬಿ ಪ್ಲೇಸ್ ಅಲ್ಲಿ ನಾವು ಏನು ಬರಬೇಕು, ಇಲ್ಲಿ 2 ಬರಿಬೇಕು. 2 tan x ಡಿವಿಸಿಬಲ್ ಬೈ ನಮ್ಗೆ ಏನು ಬರಬೇಕು, ರೂಟ್ 3 ಪ್ಲಸ್ ಸಿ ಬರಬೇಕು. ಹಾಗಾದ್ರೆ 2 tan x ಡಿವಿಸಿಬಲ್ ಬೈ ರೂಟ್ 3 ಪ್ಲಸ್ ಸಿ ಏನಿದೆ, ಆಪ್ಷನ್ ಡಿ ಇದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, if a linear function f of x and g of x satisfy integration of 3x minus 1 into cos x plus 1 minus 2x into sin x into dx is equals to f of x into cos x plus g of x into sin x plus c, then option a f of x is equals to 3x minus 5, g of x is equals to 3 plus x. So option C f of x is equals to 3 of x minus 1. Option D g of x is equals to 3 of x minus 1 ಆಗುತ್ತೆ. ನೋಡೋಣ ಏನು ಕೊಟ್ಟಿದ್ದಾರೆ ಸೊಲ್ಯೂಷನ್. at I is equals to integration of 3x minus 1 into cos x plus 1 minus 2x of ಏನು ಕೊಟ್ಟಿದ್ದಾರೆ sin x into ಏನು ಕೊಟ್ಟಿದ್ದಾರೆ dx ಕೊಟ್ಟಿದ್ದಾರೆ. ಸೊ ವಿಲ್ ಗೋ ಫಾರ್ ಬೈ ಪಾರ್ಟ್ಸ್ ಫಾರ್ಮುಲಾ. ನೋಡಿ ಇಲ್ಲಿ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದೆ, ಇದನ್ನು ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದೆ. ವಿಲ್ ಗೋ ಫಾರ್ ಬೈ ಪಾರ್ಟ್ಸ್ ಫಾರ್ಮುಲಾ. ಬೈ ಪಾರ್ಟ್ಸ್ ಫಾರ್ಮುಲಾದಲ್ಲಿ ಐ ಲೇಟ್ ರೂಲ್ ಯೂಸ್ ಮಾಡ್ಕೊಂಡಾಗ ಆಲ್ಜಿಬ್ರಿಕ್ ಫಂಕ್ಷನ್ ಫಸ್ಟ್ ಬರುತ್ತೆ. ಹಾಗಾದ್ರೆ 3x minus 1 ಹಾಗೆ ಇಟ್ಕೊಳ್ತೀನಿ. ಡಿಫ್ರೆನ್ಷಿಯೇಷನ್ ಆಫ್ cos x ಮಾಡ್ಕೊಂಡು ಇಂಟಿಗ್ರೇಷನ್ ಆಫ್ ಏನು cos x ಅಂದ್ರೆ ನಮ್ಗೆ ಏನು ಬರುತ್ತೆ ಇಲ್ಲಿ sin x. ಓಕೆನಾ, ರೈಟ್. ನೆಕ್ಸ್ಟ್ ಏನಾಗುತ್ತೆ ಮೈನಸ್, ಸೊ ಡಿಫ್ರೆನ್ಷಿಯೇಷನ್ ಆಫ್ 3x minus 1 ಬರುತ್ತೆ, ನಮ್ಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ 3 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಒಮ್ಮೆ ಇಂಟಿಗ್ರೇಷನ್ ಆಫ್ cos x ಮಾಡಿದ್ವಿ, ಸೈನ್ ಬರುತ್ತೆ, sin x ಇಂಟಿಗ್ರೇಷನ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಮೈನಸ್ cos x ಬರುತ್ತೆ. ಸೊ ವಿ ಗೆಟಿಂಗ್ ಆಸ್ ಪ್ಲಸ್ 3 cos x ಬರುತ್ತೆ. ನೆಕ್ಸ್ಟ್ ಪ್ಲಸ್, ಈಗ ಇವೆರಡು ಫಂಕ್ಷನ್ ಮಾಡ್ಕೊಳ್ಳೋಣ. ಹಾಗಾದ್ರೆ 1 minus 2x ಅನ್ನ ನಾವು ಹಾಗೆ ಇಟ್ಕೊಳ್ತೀವಿ. ಇಂಟಿಗ್ರೇಷನ್ ಆಫ್ sin x ಮಾಡ್ಕೊಂಡ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ ಮೈನಸ್ cos x ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 1 minus 2 ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಮೈನಸ್ 2 ಬರ್ತಾ ಹೋಗ್ತದೆ. ಸೊ ಇಂಟಿಗ್ರೇಷನ್ ಆಫ್ sin x ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ cos x ಏನು ಬರುತ್ತೆ ಮೈನಸ್ sin x ಬರುತ್ತೆ. ಅಗೇನ್ cos x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಇಲ್ಲಿ ಮೈನಸ್ sin x ಬರ್ತಾ ಹೋಗ್ತದೆ, ಗೊತ್ತಲ್ವಾ, ರೈಟ್. ಸೊ ಹಿಯರ್ ವಿ ಕ್ಯಾನ್ ರೀಡ್ ಇಟ್ ಆಸ್ ಪ್ಲಸ್ ಸಿ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳೋಣ, ಇಲ್ಲಿ sin x ಫಂಕ್ಷನ್ ಇದೆ, ಇಲ್ಲಿ sin x ಫಂಕ್ಷನ್ ಇದೆ, ಇಲ್ಲಿ cos x ಫಂಕ್ಷನ್ ಇದೆ, ಇಲ್ಲಿ cos x ಫಂಕ್ಷನ್ ಇದೆ. ವಿಲ್ ಟೇಕ್ ಇಟ್ ಆಸ್ ಅ ಕಾಮನ್ ಔಟ್. ಸೊ ಇಫ್ ಐ ಟೇಕ್ sin x ಆಸ್ ಎ ಕಾಮನ್ ಔಟ್ ಅನ್ನು ತಗೊಂಡ್ರೆ 3x minus 1, ಇನ್ನೊಂದು sin x ಎಲ್ಲಿದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಹೌದಲ್ವಾ. ಹಾಗೆ ನಮ್ಗೆ ಏನು ಬರುತ್ತೆ ಮೈನಸ್ ಉಳಿತದೆ. ವಿ ಕ್ಯಾನ್ ರೀಡ್ ಇಟ್ ಆಸ್ ಮೈನಸ್ 2 ಆಫ್ ಏನು ಬರುತ್ತೆ ಇಲ್ಲಿ sin x ಆಗುತ್ತೆ ಪ್ಲಸ್ 3 ಆಫ್. ಸೊ ಏನು ಮಾಡ್ಕೊಳ್ಳೋಣ, cos x ಅನ್ನ ಕಾಮನ್ ತಗೊಂಡ cos x ಅನ್ನ ಕಾಮನ್ ತಗೊಂಡ್ರೆ ನಮ್ಗೆ ಏನು ಬರ್ತದೆ ಇಲ್ಲಿ 3 ಉಳಿತದೆ.
ಹೌದಲ್ಲ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ -1 ಆಗುತ್ತೆ ಹೌದಲ್ವಾ. ಸೊ -1 ಪ್ಲಸ್ 2x ಬರ್ತಾ ಹೋಗ್ತದೆ ಇಂಟು ಏನಾಗುತ್ತೆ ಇಲ್ಲಿ cos x ಆಗುತ್ತೆ. ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 3x minus 3 of sin x ಪ್ಲಸ್ cos x ಆಫ್ ಅಂತ ಬರ್ಕೊಳ್ಬೋದು 3 minus 1 ಅಂತ ಬರ್ಕೊಳ್ಳೋಣ 2 plus 2x ಅಂತ ಬರ್ಕೊಳ್ಬೋದು. ಸರ್ ಒನ್ ಟೈಮ್ ಬರ್ಕೋಬೇಕಲ್ವಾ, cos x ಅಂತ ಬರ್ಕೊಳ್ಬೋದು. ಹಾಗಾದ್ರೆ f ಆಫ್ x sin x ಮುಂದೆ ಏನಿದೆ ನೋಡಿ, sin x ಮುಂದೆ ಏನಿದೆ g ಆಫ್ x ಇದೆ, cos x ಮುಂದೆ ಏನಿದೆ f ಆಫ್ x ಇದೆ. ಸೊ f ಆಫ್ x ಅನ್ನು ನಾವೆಂತ ಬರ್ಕೊಳ್ಬಹುದು 2 ನ ಕಾಮನ್ ತಗೊಂಡ್ರೆ 1 ಪ್ಲಸ್ x ಅಂತ ಬರ್ಕೊಳ್ಬಹುದು. ಸೊ g ಆಫ್ x ಅನ್ನ ಏನಂತ ಬರ್ಕೊಳ್ಬಹುದು 3 ನ ಕಾಮನ್ ತಗೊಂಡ್ರೆ x minus 1 ಅಂತ ಬರೀಬಹುದು. ಸೊ g ಆಫ್ x ಏನಿದೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. g ಆಫ್ x ಇಸ್ ಈಕ್ವಲ್ಸ್ ಆಗುತ್ತೆ 3 ಆಫ್ x minus 1 ಆಗುತ್ತೆ. Right, next question. The value of e to the power x of tan e to the power x of x square tan inverse x plus tan inverse x plus 1 divisible by x square plus 1 ಅಂತ ಕೊಟ್ಟಿದ್ದಾರೆ. Right, the solution for this one. Let I is equals to integration of e power x of ಓಕೆನಾ. ನೆಕ್ಸ್ಟ್ ಏನು ಮಾಡ್ಕೋಬಹುದು, ಇವೆರಡು ಟರ್ಮಲ್ಲಿ ನಾನು ಏನು ಮಾಡ್ತೀನಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಕಾಮನ್ ತಗೊಳ್ತೀನಿ. ಇಫ್ ಐ ಟೇಕ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಎ ಕಾಮನ್ ತಗೊಂಡ್ರೆ ಏನು ಬರ್ಬೋದು ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಪ್ಲಸ್ 1 ಡಿವಿಸಿಬಲ್ ಬೈ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಬರ್ತಾ ಹೋಗ್ತದೆ ಇಂಟು ಡಿ ಎಕ್ಸ್. ನಾನೇನು ಮಾಡ್ತಿದ್ದೀನಿ 2 ಟೈಮ್ಸ್ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರಿಬೋದು ಇ ಪವರ್ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ 1 ಪ್ಲಸ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಆಗುತ್ತೆ ಇಂಟು ಡಿ ಎಕ್ಸ್. ವಿ ನೋ ದಟ್ integration of e power x of f of x plus f dash of x into dx is equals to e power x of f of x ಅಂತ ಬರೀಬಹುದು. ಹಾಗಾದ್ರೆ we can write it as ಏನಂತ ಬರೀಬಹುದು e power x of tan inverse x plus c ಅಂತ ಬರೀಬಹುದು. ಆಪ್ಷನ್ ಆಗುತ್ತೆ ಆಪ್ಷನ್ ಎ is the correct answer. Next question, 15th one. Integration of secant cube x into dx is equals to ಅದಲ್ವಾ. ಹಾಗಾದ್ರೆ ಏನ್ ಮಾಡಬಹುದು ಈಗ ಸೊಲ್ಯೂಷನ್. ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ secant ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ನಾನು ಏನ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಇದನ್ನ secant ಸ್ಕ್ವೇರ್ ಎಕ್ಸ್ ಇಂಟು secant ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ ನಾನು ಏನ್ ಮಾಡ್ತೀನಿ 1 ಪ್ಲಸ್ tan ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಡು ಇಂಟು ನಾನೆಂತ ಬರ್ಕೊಳ್ತೀನಿ secant ಎಕ್ಸ್ into dx ಅಂತ ತಗೊಳ್ತೀನಿ. So we know that I am going to identity integration of square root of f of x whole square plus a square into f dash of x. Sorry, ಇದನ್ನ secant square x ಅಂತ ಬರ್ಕೊಂಡು secant x ನ we can write as square root of 1 plus tan x ಬರುತ್ತೆ. f of x ನ ಡಿಫರೆನ್ಶಿಯೇಟ್ ಮಾಡಿ ಡಿಫರೆನ್ಶಿಯೇಷನ್ ಆಫ್ ಏನಿದೆ tan x ಇದೆ, tan x ಡಿಫರೆನ್ಶಿಯೇಟ್ ಮಾಡಿ secant square x ಬರುತ್ತೆ ಇಂಟು dx is equals to ಏನು ಫಾರ್ಮುಲಾ ಆಗುತ್ತೆ f of x by 2 into square root of f of x whole square plus a square. Next plus a square by 2 into log mod of f of x plus square root of f of x whole square plus a square plus c ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ therefore I is equals to ನಮಗೆ ಆನ್ಸರ್ ಏನಾಗ್ತದೆ f of x ಅಂದ್ರೆ ಏನಿದೆ ಇಲ್ಲಿ f of x by 2 ಅಂದ್ರೆ ಇದೆ tan x by 2 ಅಂತ ಇದೆ ಅಲ್ವಾ. I is equals to ನಾವೆಂತ ಬರೀಬಹುದು ಸೊ tan x by 2 ಅಂದ್ರೆ 1 by 2 ಇಂಟು f of x ಅಂದ್ರೆ ಇಲ್ಲಿ tan x ಇದೆ ಇಂಟು ಏನಾಗುತ್ತೆ tan ಸ್ಕ್ವೇರ್ x plus 1 ಆಗುತ್ತೆ. ಸೊ ನಮಗೇನು ಬರುತ್ತೆ secant x ಅಂತ ಬರೆದ್ಬಿಡಬಹುದು. ರೈಟ್, ವಿ ಕ್ಯಾನ್ ಇಟ್ ಆಸ್ secant x ಅಂತ ಬರೆದ್ಬಿಡೋಣ. ಪ್ಲಸ್ ಇಲ್ಲಿ ನೋಡಿ ಇಲ್ಲಿನೂ ಆಫ್ ಇದೆ ಇಲ್ಲಿನೂ ಆಫ್ ಇದೆ. ಟೇಕಿಂಗ್ ಆಫ್ ಆಸ್ ಎ ಕಾಮನ್ ಔಟ್. ಎ ಸ್ಕ್ವೇರ್ ಅಂದ್ರೆ 1 ಇದೆ, 1 ಇರೋದ್ರಿಂದ ನಮಗೇನು ಬರುತ್ತೆ ಇಲ್ಲಿ ಲಾಗ್ ಬಂದ್ಬಿಡುತ್ತೆ ಮಾಡ್
ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ ಟ್ಯಾನ್ ಎಕ್ಸ್ ಅಂತ ಇದೆ, ಪ್ಲಸ್ ಇದೇನು ಬರುತ್ತೆ ಪ್ಲಸ್ ಅನ್ನು ವಿ ಕ್ಯಾನ್ ರೀಡ್ ಇಟ್ ಆಸ್ ಸೀಕೆಂಟ್ ಎಕ್ಸ್ ಅಂತ ಬರೀಬಹುದು, ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಸೊ 1/2 ಆಫ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಲಾಗ್ ಆಫ್ mod of tan x plus secant x plus c ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಮಗೇನು ಗೊತ್ತಿರಬೇಕು, ಈ ಐಡೆಂಟಿಟಿ ಗೊತ್ತಿರಬೇಕು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಸೊ ವಿಲ್ ಮೂವ್ ದ ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಇಂಟಿಗ್ರೇಷನ್ ಫ್ರಮ್ -3 to 3 cot inverse x into dx ಅಂತ ಇದೆ. ಓಕೆನಾ, ಹಾಗಾದ್ರೆ ಏನ್ ಮಾಡೋಣ. ಸೊ ವಿಲ್ ಗೋ ಫಾರ್ ಬೈ ಪಾರ್ಟ್ ಫಾರ್ಮುಲಾ. I is equals to integration of -3 to 3 cot inverse x into 1 into ಏನಾಗುತ್ತೆ dx. ಹೌದಲ್ವಾ? ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊಳ್ಳೋಣ, ಫಸ್ಟ್ ಫಂಕ್ಷನ್ ಆಲ್ಜಿಬ್ರಿಕ್ ಫಂಕ್ಷನ್, ತದನಂತರದಲ್ಲಿ ಅಥವಾ ಫಸ್ಟ್ ಫಂಕ್ಷನ್ ನಾವೇನು ತಗೊಳ್ಳೋಣ, ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ತಗೊಳ್ಳೋಣ. ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ತಗೊಂಡಾಗ ನಮಗೇನು ಬರುತ್ತೆ, ಕಾಟ್ ಇನ್ವರ್ಸ್ ಎಕ್ಸ್ ಅನ್ನು ಹಾಗೆ ಇಟ್ಕೊಳ್ತೀವಿ, ಇಂಟು ಎಕ್ಸ್ ತಗೊಳ್ಳೋಣ. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ -3 to 3 ಆಗುತ್ತೆ, ಅದಲ್ವಾ? ಪ್ಲಸ್ ಎಲ್ಲ ಬರ್ತೀವಿ ನಾವು ಮೈನಸ್ ಬರ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ನಾವೇನ್ ಮಾಡ್ಬೇಕು, ಕಾಟ್ ಇನ್ವರ್ಸ್ ಎಕ್ಸ್ ಏನು ಬರುತ್ತೆ -1/1 + x² ಬರುತ್ತೆ. ಹಂಗಾರೆ ಇಲ್ಲಿ ನಾವೇನ್ ಮಾಡ್ಕೊಳ್ಳೋಣ, ಪ್ಲಸ್ ಬರ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ಫ್ರಮ್ -3 to 3 ವಿ ಕ್ಯಾನ್ ರೀಡ್ ಇಟ್ ಆಸ್ x ಡಿವಿಸಿಬಲ್ ಬೈ 1 + x² ಇಂಟು ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಇದಕ್ಕೆ ಮಲ್ಟಿಪ್ಲೈನ್ ಡಿವೈಡ್ ಬೈ 2 ಮಾಡ್ಕೊಂಡ್ಬಿಡೋಣ. f' ಬೈ f ಆಫ್ ಎಕ್ಸ್ ಆಗುತ್ತೆ. ಸೊ ಇದನ್ನ ಇನ್ನೂ ಒಂದು ಸ್ಟೆಪ್ ಅಲ್ಲಿ ಬರೆಯೋಣ. ಕಾಟ್ ಇನ್ವರ್ಸ್ x ಇಂಟು ಎಕ್ಸ್, ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ -3 to 3 ಪ್ಲಸ್ ಇದನ್ನಾಗುತ್ತೆ ಲಾಗ್ mod ಆಫ್ f ಆಫ್ ಎಕ್ಸ್, ದಟ್ ಈಸ್ 1 + x² ಆಗುತ್ತೆ. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ -3 to 3. ಸೊ ಈಗ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, 3 ಆಫ್ ಕಾಟ್ ಇನ್ವರ್ಸ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ 3 ಅಲ್ವಾ, ಎಕ್ಸ್ ಪ್ಲಸ್ ನಾವೇನು ಬರೀಬೇಕು 3 ಅನ್ನ ಬರೀಬೇಕು. ಇಂಟು ಕಾಟ್ ಇನ್ವರ್ಸ್ ಆಫ್ 3 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ನಮ್ಗೇನು ಬರುತ್ತೆ. ಸೊ ಫಸ್ಟ್ ನಾವೇನು ಮಾಡಿದ್ವಿ, ಅಪ್ಪರ್ ಲಿಮಿಟ್ ಅನ್ನು ಅಪ್ಲೈ ಮಾಡಿದ್ವಿ, ಮೈನಸ್ ಮಾಡ್ಕೊಳ್ಳೋಣ. ಮೈನಸ್ ಲೋಯರ್ ಲಿಮಿಟ್ -3 ಇಂಟು ಕಾಟ್ ಇನ್ವರ್ಸ್ ಆಫ್ -3 ಪ್ಲಸ್ ಆಫ್ ಏನು ಮಾಡ್ಕೋಬೋದು ಇಲ್ಲಿ, ಲಾಗ್ ಆಫ್ ಏನಾಗುತ್ತೆ. ಸೊ 3 ಅಂದರೆ ನಾವೇನು ಬರ್ಬೋದು ಇಲ್ಲಿ 10 ಬರ್ಕೊಳ್ಬೋದು, ಮೈನಸ್ ಏನಾಗುತ್ತೆ ನಮಗೆ ಅಗೇನ್ ಲಾಗ್ 10 ಬರ್ತಾ ಹೋಗ್ತದೆ. ಹಾಗಾದ್ರೆ ನಾವೇನು ಮಾಡ್ಕೋಬೋದು, ಇದನ್ನ ಈ ಟರ್ಮ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಕಾಟ್ ಇನ್ವರ್ಸ್ ಆಫ್ -3 ನ ವಿ ಕ್ಯಾನ್ ರೀಡ್ ಆಸ್ 3 ಕಾಟ್ ಇನ್ವರ್ಸ್ ಆಫ್ 3 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗೋದ್ರಿಂದ 3 ಆಫ್ 180 ಮೈನಸ್ ಏನಂತ ಬರೀಬೋದು, ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಬರೀಬೋದು, ದಟ್ ಇಸ್ 3 ಆಗುತ್ತೆ. ಹಾಗಾದ್ರೆ ನಾವೇನು ಮಾಡ್ಬೋದು, ಸೊ 3 ಕಾಟ್ ಇನ್ವರ್ಸ್ ಎಕ್ಸ್ -3 ಕಾಟ್ ಇನ್ವರ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ ವೇರ್ ಗೆಟ್ಟಿಂಗ್ ನಮಗೇನು ಬರ್ತಾ ಹೋಗ್ತದೆ, ಸೊ 3π ಬರ್ತಾ ಹೋಗ್ತದೆ. ಆಪ್ಷನ್ ಅದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. Integration from 0 to 1 of square root of 1 plus x divisible by 1 minus x into dx ಏನಾಗಬಹುದು. ಇದೊಂದು ಚೂರು ಒಂದು ಸ್ವಲ್ಪ ಲಾಜಿಕಲಿ ಬೇಸ್ಡ್ ಕ್ವಶನ್. ಸೊಲ್ಯೂಷನ್ ಫಾರ್ ದಿಸ್, ಲೆಟ್ i is equals ಏನಿದೆ 0 to 1 ಸ್ಕ್ವೇರ್ ರೂಟ್ ಆಫ್ ಏನಿದೆ 1 plus x divisible by 1 minus x into ಏನಿದೆ dx ಇದೆ. ನಾವು ಹೇಗೆ ಸಾಲ್ವ್ ಮಾಡಬಹುದಪ್ಪ ಇದನ್ನ, ಎಕ್ಸ್ ಪ್ಲೇಸ್ ಅಲ್ಲಿ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ ಆದರೂ ಸಾಲ್ವ್ ಮಾಡಬಹುದು, ಅಥವಾ ನಾನೇನು ಮಾಡಿಬಿಡ್ತೀನಿ ಅಂದ್ರಿಗಿನ 0 to 1 ಸ್ಕ್ವೇರ್ ರೂಟ್ ಆಫ್ ಮಲ್ಟಿಪ್ಲೈನ್ ಡಿವೈಡ್ ಬೈ ಏನು ಮಾಡ್ತೀನಿ 1 + x ಅನ್ನ ಮಾಡ್ಕೊಳ್ತೀನಿ. ಮಲ್ಟಿಪ್ಲೈನ್ ಡಿವೈಡ್ ಬೈ 1 + x ಅನ್ನ ಮಾಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ 1 + x² ಆಗುತ್ತೆ.
ಐ ಆಮ್ ಡೂಯಿಂಗ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ನಾನೇ ಮಾಡ್ತೀನಿ 1 ಪ್ಲಸ್ ಎಕ್ಸ್ ಅನ್ನ ಮಾಡ್ತೀನಿ ಡಿವಿಸಿಬಲ್ ಬೈ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ. ಹಾಗಾದ್ರೆ ಇದನ್ನ ಏನಾಗುತ್ತೆ ಲಾಸ್ಟ್ ಫೈನಲಿ ವಿ ಗೆಟಿಂಗ್ 0 to 1. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮಗೆ ಏನು ಬರ್ತದೆ 1 ಪ್ಲಸ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇದನ್ನ ನಾನೇ ಮಾಡ್ತೀನಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ 0 to 1 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟಿಗ್ರೇಷನ್ ಆಫ್ ನಮಗೇನು ಬರುತ್ತೆ ಇಲ್ಲಿ ಎಕ್ಸ್ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಟ್ ವೇರಿಯಸ್ ಫ್ರಮ್ 0 to 1. ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಇಲ್ಲಿ -2 ಬರಬೇಕು. ಹಾಗಾದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ -2 ಮಾಡೋದ್ರಿಂದ ನಾನು ಏನು ಮಾಡ್ಕೊಳ್ತೀನಿ 1/2 ಆಫ್ -2 ಅಂತ ಬರ್ಕೊಳ್ತೀನಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಆಗುತ್ತೆ ಸೈನ್ ಇನ್ವರ್ಸ್ ಎಕ್ಸ್ ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 0 to 1 ಮೈನಸ್ 1/2 ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಏನಾಗುತ್ತೆ 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 0 to 1 ಆಗುತ್ತೆ. ಹಾಗಾದ್ರೆ ಈ ಟು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 1 ಬಂದ್ರೆ ನಮ್ಗೆ ಏನು ಬರುತ್ತೆ ಸೈನ್ 90 ಡಿಗ್ರಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಆಗೋದ್ರಿಂದ ಸೊ ವಿ ಗೆಟಿಂಗ್ ಹಿಯರ್ ನಮಗೆ 5/2 ಬರುತ್ತೆ ಸೈನ್ 0 0 ಅಪ್ಪರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಮೈನಸ್ 1 0 ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ನೆಕ್ಸ್ಟ್ ಏನಾಗುತ್ತೆ ಅಪ್ಪರ್ ಲಿಮಿಟ್ ಅನ್ನು ಅಪ್ಲೈ ಮಾಡ್ಕೊಳ್ಳೋಣ 1 ಮೈನಸ್ 1 ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಲೋವರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಮೈನಸ್ ಇದೆ 1 ಮೈನಸ್ 0 ಏನಾಗುತ್ತೆ ನಮಗೆ 1 ಬರುತ್ತೆ ಮೈನಸ್ ಇಂಟು ಮೈನಸ್ ನಮಗೆ ಏನಾಗುತ್ತೆ +1 ಆಗುತ್ತೆ. ಸೊ ಹಾಗಾದ್ರೆ ನಮಗೆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ ರೈಟ್. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. The value of the integral 1 to 2 of e power x of log base c of x plus x plus 1 by x into dx is equals to option A. ಏನು ಕೊಟ್ಟಿದ್ದಾರೆ e power 2 of 1 plus log base c of 2. Option B e square minus e. Option C e square of 1 plus log base c of 2 minus e. Option D e square minus e of 1 plus log base c of 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಲೆಟ್ I is equals to integration from 1 to 2 e power x of ಇದನ್ನು ಬರ್ಕೊಳ್ಳೋಣ. ಓಕೆನಾ. ಹಾಗಾದ್ರೆ ಇದನ್ನೇಂತ ಮಾಡೋಣ ಈಗ ಸೊ I is equals to 1 to 2 of e power x of ಎಂತ ಬರಿಬಹುದು ಈಗ ಲಾಗ್ ಬೇಸ್ ಸಿ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ನಮಗೆ ಬರುತ್ತೆ 1 ಬರುತ್ತೆ. ಸೊ 1/x+1 ಇಂಟು ಡಿ ಎಕ್ಸ್ ಅಂತ ಬರಿಬಹುದು. ಹಾಗಾದ್ರೆ I is equals to ಇಂಟಿಗ್ರೇಷನ್ ಫ್ರಮ್ 1 to 2 ಆಫ್ ಇ ಪವರ್ ಎಕ್ಸ್ ಆಫ್ ಲಾಗ್ ಬೇಸ್ ಸಿ ಆಫ್ ಎಕ್ಸ್ ಪ್ಲಸ್ 1/x ಇಂಟು ಎಂತ ಬರೋಣ ಡಿ ಎಕ್ಸ್ ಪ್ಲಸ್ ನಾನೇ ಮಾಡ್ತೀನಿ ಇಲ್ಲಿ 1 to 2 ಆಫ್ ಡಿ ಎಕ್ಸ್ ಅಂತ ಬರ್ಬಿಡ್ಬಹುದು. ಹಾಗಾದ್ರೆ ನೋಡಿ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಇ ಪವರ್ ಎಕ್ಸ್ ಆಫ್ ಲಾಗ್ ಬೇಸ್ ಸಿ ಆಫ್ ಎಕ್ಸ್ ಆಗುತ್ತೆ. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 1 to 2 ಆಗುತ್ತೆ ಪ್ಲಸ್ ಸರಿ ಇಲ್ಲಿ ಇ ಪವರ್ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ಕೋಬೇಕಲ್ವಾ ನಾವು. ಸೊ ಏನಿದೆ ಎಕ್ಸ್ ಇದೆ ಎಕ್ಸ್ ಪ್ಲಸ್ 1/x ಇದೆ ಎಕ್ಸ್ ಕ್ಯಾನ್ಸಲ್ ಆಯಿತು 1/x ಬಂತು 1/x+1 ತಗೊಳ್ಳೋಣ ಇ ಪವರ್ ಎಕ್ಸ್ ಅಂತ ತಗೊಳ್ಳೋಣ ರೈಟ್. ಇ ಪವರ್ ಎಕ್ಸ್ ಇದೆ ಇ ಪವರ್ ಎಕ್ಸ್ ಅನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗಿತ್ತು ಮರ್ತು ಬಿಟ್ಟಿದ್ವಿ ಇ ಪವರ್ ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಬರ್ತದೆ. ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಮಾಡಿದಾಗ ನಮಗೇನು ಬರಬಹುದು ಅಲ್ವಾ. ಹಾಗಾದ್ರೆ ನೋಡೋಣ ವಾಟ್ ವಿ ಕ್ಯಾನ್ ಗೆಟ್ ಅಂತಂತೇಳಿ. ಸೊ ವಿಲ್ ರೀಚೆಕ್ ಇಟ್ ಕ್ವಶನ್ ಲಾಗ್ ಬೇಸ್ ಸಿ ಆಫ್ ಎಕ್ಸ್ ಪ್ಲಸ್ x+1/x. ಸೊ ಇದನ್ನ x+1/x ಇದೆ ಎಕ್ಸ್ ಮಾಡ್ಕೊಳ್ತೀವಿ ನಮಗೆ 1 ಬರುತ್ತೆ 1/x ಆಗುತ್ತೆ 1/x+1 ಆಗುತ್ತೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ಇ ಪವರ್ ಎಕ್ಸ್ ಆಫ್ 1 ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನಾಗುತ್ತೆ ನಮಗೆ ಇ ಪವರ್ ಎಕ್ಸ್ ಬರುತ್ತೆ ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 1 to 2 ಆಗುತ್ತೆ. ಹಾಗಾದ್ರೆ ಅಪ್ಪರ್ ಲಿಮಿಟ್ ಸೆಟ್ ಮಾಡೋಣ ಲೋಯರ್ ಲಿಮಿಟ್ ಸೆಟ್ ಮಾಡ್ಕೊಳ್ಳೋಣ. ಸೊ ಏನಾಗಬಹುದು ಇ ಪವರ್ 2 ಆಫ್ ಲಾಗ್ ಬೇಸ್ ಸಿ ಆಫ್ ಏನಾಗ ಬರ್ತದೆ ಲಾಗ್ ಬೇಸ್ ಸಿ ಆಫ್ ಏನು ಬರ್ತದೆ ಇಲ್ಲಿ 2 ಬರ್ತಾ ಹೋಗ್ತದೆ. ನೆಕ್ಸ್ಟ್
ಸೊ ಇ ಟು ದಿ ಪವರ್ 1 ಆಫ್ ಲಾಗ್ 1 ವ್ಯಾಲ್ಯೂ 0, ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನಾಗುತ್ತೆ ಇ ಸ್ಕ್ವೇರ್ ಮೈನಸ್ ಇ ಬರ್ತಾ ಹೋಗ್ತದೆ. ಹಾಗಾದ್ರೆ ನಾವೇನ್ ಮಾಡ್ಕೊಳ್ಳೋಣ, ಇ ಪವರ್ 2 ಅನ್ನ ಕಾಮನ್ ತಗೊಂಡ್ರೆ ವಿಲ್ ಗೆಟ್ 1 ಪ್ಲಸ್ ಲಾಗ್ ಬೇಸ್ ಇ ಆಫ್ 2 ಆಫ್ ಮೈನಸ್ ಇಲ್ಲಿ ಏನು ಬರುತ್ತೆ ಇ ಬರುತ್ತೆ. ನಮ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ನೆಕ್ಸ್ಟ್ ಒನ್, ಸೊ ಇಂಟಿಗ್ರೇಷನ್ ಆಫ್ ಏನು ಕೊಟ್ಟಿದ್ದಾರೆ ಸೊಲ್ಯೂಷನ್ that I is equals to integration from pi by 4 to 3 pi by 4 dx divisible by ಏನು ಕೊಟ್ಟಿದ್ದಾರೆ 1 plus cos x ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನು ಬರೆಯಬಹುದು ಇದನ್ನ, pi by 4 to 3 pi by 4 ಇದೆ, 1 plus cos x ಅನ್ನ I am writing it as 2 cos square x by 2 ಅಂತ ಬರೀತೀನಿ, ಇಂಟು ಏನಾಗುತ್ತೆ dx. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಂತ ಬರೀಬಹುದು, ಇಂಟಿಗ್ರೇಷನ್ ಪೈ ಬೈ 4 ಟು 3 ಪೈ ಬೈ 4. ಸೊ 1/2 ಅನ್ನೋದು ಕಾನ್ಸ್ಟೆಂಟ್, ನಾನೇನು ಮಾಡ್ತೀನಿ ಓವರ್ ಸೈಡ್ ಇಟ್ಕೊತೀನಿ. ಇಂಟಿಗ್ರೇಷನ್ ಸೊ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನು ನಾವೆಂತ ಬರೀಬಹುದು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ 1/2, ಸೊ ಪೈ ಬೈ 5 ಟು 3 ಪೈ ಬೈ ಏನಾಗುತ್ತೆ ಇಲ್ಲಿ, ಸೊ ಟ್ಯಾನ್ ಎಕ್ಸ್ ಬೈ 2 ಅಗೇನ್ ನಮಗೆ ಏನು ಬರುತ್ತದೆ ಇಲ್ಲಿ ಎಕ್ಸ್ ಬೈ 2 ನ ಮಲ್ಟಿಪ್ಲೈ ಡಿವೈಡ್ ಮಾಡಿ ಎಕ್ಸ್ ಬೈ 2 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2 ಬರ್ತದೆ. ಹಾಗಾದ್ರೆ ನಮಗೆ ಇಲ್ಲಿ 2 ಬರುತ್ತೆ. ಇಟ್ ವೇರೀಸ್ ಫ್ರಮ್ ವೇರ್ ಟು ವೇರ್, ಪೈ ಬೈ 4 ಟು 3 ಪೈ ಬೈ 4 ಬರುತ್ತೆ. 2 ಕ್ಯಾನ್ಸಲ್ ಆಗೋದ್ರಿಂದ ವಿಲ್ ಗೆಟ್ ಟ್ಯಾನ್ ಆಫ್ 3 ಪೈ ಬೈ 8 ಬರುತ್ತೆ, ಮೈನಸ್ ಟ್ಯಾನ್ ಆಫ್ ಪೈ ಬೈ 8 ಆಗುತ್ತೆ. ಹಾಗಾದ್ರೆ ಸೊ ಟ್ಯಾನ್ ಆಫ್ 3 ಪೈ ಬೈ 8 ವ್ಯಾಲ್ಯೂ ದಟ್ ಇಸ್ 67.5 ಡಿಗ್ರಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು √2 ಪ್ಲಸ್ 1 ಆಗುತ್ತೆ, ಮೈನಸ್ ಟ್ಯಾನ್ ಆಫ್ ಪೈ ಬೈ 8 ವ್ಯಾಲ್ಯೂ ಏನಾಗುತ್ತೆ √2 ಮೈನಸ್ 1 ಆಗುತ್ತೆ. ಹಾಗಾದ್ರೆ ಸೊ ಮೈನಸ್ √2 ಪ್ಲಸ್ √2 ಕ್ಯಾನ್ಸಲ್ ಆಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 1 ಪ್ಲಸ್ 1 ಏನಾಗುತ್ತೆ 2 ಆಗುತ್ತೆ. ಹಾಗಾದ್ರೆ ನಮ್ಗೆ ಯಾವ್ದು ಕರೆಕ್ಟು, ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆನಾ, ಸೊ ಅಪ್ ಟು ಇಲ್ಲಿವರೆಗೂ ಈ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನಾವೇನು ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ